ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ಪಾಮಲ್ ರೋಗಿ, ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ಇಲ್ಲ ಸ್ನೇಹಿತರೆ, ನಾವು ಪ್ರತಿದಿನ ಈ 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳ ಬುಕ್ಕಿನಿಂದ ಅದನ್ನು ಓದಿ ಅಲ್ಲಿರುವಂತ ಒಂದಿಷ್ಟು ನಮಗೆ ಎಷ್ಟು ತಿಳಿತದೆ, ನಾವೆಷ್ಟು ಅರ್ಥ ಮಾಡ್ಕೊಂಡಿವಿ ಅಷ್ಟು ಪ್ರಮಾಣದಲ್ಲಿ ಇಲ್ಲಿ ವಿವರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಷ್ಟು ಸರಿ ಇರುತ್ತೆ ಅಥವಾ ನನ್ನ ವ್ಯೂ ಅಥವಾ ನಾನು ಏನು ಇಲ್ಲಿ ಹೇಳ್ತಾ ಇದ್ದೀನಿ ಎಷ್ಟು ಸರಿ ಇರ್ತದೆ ಅಂತ ಹೇಳಿ ನನಗೂ ಕೂಡ ಅನ್ಸೋದು ಕೆಲವೊಮ್ಮೆ. ಅದು ನಾವು ತೆಗೆದುಕೊಳ್ಳೋ ರೀತಿ ಮೇಲೆ ಇರ್ತದೆ. ನನಗೇನು ಅರ್ಥ ಆಗ್ತದೆ ಅದನ್ನ ನಾನು ಇಲ್ಲಿ ಪ್ರತಿದಿನ ವಿವರಣೆ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಏನು ಬಿಗಿಡ್ ಪಂಡಿತ ಅಲ್ಲ ಇದ್ರೊಳಗೆ, ಆದ್ರೂ ಕೂಡ ಅಲ್ಲಿ ಏನು ಬರೆದಿದ್ದಾರೆ, ಯಾವ ಕಾರಣಕ್ಕಾಗಿ ಬರೆದಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ಬರೆದಿದ್ದಾರೆ, ಹೇಗೆ ಅದನ್ನು ಅರ್ಥೈಸ್ಕೊಳ್ಬೇಕು ಅನ್ನುವಂಥ ಒಂದು ವಿಧಾನವನ್ನ ನಮ್ಮಲ್ಲಿ ಇಟ್ಟುಕೊಂಡು ಅದನ್ನು ಪ್ರಯತ್ನ ಮಾಡ್ತಾ ಇದ್ವಿ. ಸಾಕಷ್ಟು ಸಲ ಪ್ರತಿ ಸಲ ಮೊದಲನೇ ಸಲ ಓದಿದಾಗ ಇದು ಬೇರೆನೇ ಅನಿಸಿರ್ತದ, ಎರಡನೇ ಸಲ ಮೂರನೇ ಸಲ ಹಂಗೆ ಓದ್ತಾ ಹೋದಂಗೆ ಇಲ್ಲಿ ಇನ್ನಷ್ಟು ಆಳಕ್ಕೆ ಹೋಗ್ತದೆ, ಇನ್ನಷ್ಟು ಆಳವಾದ ವಿಷಯಗಳು ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ನಾವು ಕೂಡ ನಿನ್ನೆ ಇಲ್ಲಿದ್ವಿ, ನಮ್ಮ ಪ್ರವೃತ್ತಿಗಳು ಅಥವಾ ನಮ್ಮ ಏನು ಇನ್ಸ್ಟಿಂಕ್ಟ್ಗಳಂತ ನಾವು ನಿನ್ನೆ ಎಲ್ಲ ಮಾತಾಡ್ತಾ ಇದ್ವಿ. ಅದರದ ಒಂದು ಸ್ವೇಚ್ಛಾಚಾರ ಅಥವಾ ನಮಗೆ ಯಾವ ರೀತಿ ಅವುಗಳನ್ನ ನಾವು ಉಪಯೋಗಿಸಬೇಕಾಗಿತ್ತು ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಅದನ್ನ ಅತ್ಯಂತ ಹೆಚ್ಚಿಗೆ ಸ್ವೇಚ್ಛಾಚಾರ ರೀತಿಯಿಂದ ನಾವು ಯೂಸ್ ಮಾಡ್ಕೊಂಡಿದ್ದಕ್ಕೆ ನಾವು ಈ ವಿನಾಶಕಾರಿ ಕುಡಿತದ ಮೂಲ ಕಾರಣ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಬಂದ ನಂತರ ನಮಗೊಂದು ಸ್ವಲ್ಪ ಅರ್ಥ ಆಗಿದೆ. ಸೊ ನಮ್ಮ ಹೆದರಿಕೆ ಏನಿತ್ತು, ನಮ್ಮ ಅಸಹಾಯಕತೆಗಳು ಏನಿದ್ದು, ನಮ್ಮ ಬೇಸರದ ಸಂಗತಿಗಳನ್ನ ನಾವು ಅಡಗಿಸ್ಲಿಕ್ಕೆ ಏನ್ ಮಾಡಿದೀವಿ, ನಮ್ಮಲ್ಲಿ ಏನೇನು ತೊಂದರೆಗಳಿದ್ದು, ನಮ್ಮಲ್ಲಿರುವಂತಹ ಒಂದಿಷ್ಟು ಅಪರಾಧಿ ಭಾವನೆಗಳು, ಇನ್ನೊಬ್ಬರಿಗೆ ಕೆಡುಕು ಮಾಡುವಂತಹ ಒಂದಿಷ್ಟು ಯೋಚನೆಗಳು, ಇವುಗಳನ್ನೆಲ್ಲವನ್ನ ಅಡಗಿಸಲು ನಾವು ಕುಡಿತೀವಿ ಸ್ನೇಹಿತರೆ. ಕೆಲವೊಮ್ಮೆ ನಮ್ಮಲ್ಲಿರುವಂತಹ ಈ ಅಪರಾಧಿ ಮನೋಭಾವವನ್ನು ಸಾಧ್ಯವಾಗಿಸಲು, ಏನು ಪಾಶವೀಕತೆಯ ಅಪರಾಧಿ ಮನೋಭಾವನೆ ಅಂತ ಏನ್ ಹೇಳ್ತೀವಿ, ಅಥವಾ ಇನ್ನೊಬ್ಬರಿಗೆ ಕೆಡಕನ್ನು ಮಾಡಬೇಕಾದಂತ ಒಂದು ಮನೋಭಾವನೆ ಏನಿತ್ತು ಅದನ್ನ ಪೂರೈಸಲು ಅಥವಾ ಅದನ್ನ ಕಾರ್ಯಗತ ಮಾಡಲು ನಾವು ಕುಡಿತೀವಿ ಸ್ನೇಹಿತರೆ. ಸೊ ಕೆಲವೊಮ್ಮೆ ಹುಷಿ ಅಧಿಕಾರಕ್ಕಾಗಿ, ಇರದೇ ಇರುವ ಅಧಿಕಾರಕ್ಕಾಗಿ ಕುಡಿತೀವಿ. ಕುಡಿದಾಗ ನಮ್ಗೆ ಏನಾಗ್ತಿತ್ತು ಅಂದ್ರೆ ಅಧಿಕಾರದ ಒಂದಿಷ್ಟು ಭಾವನೆಯ ಕನಸುಗಳು ಬೀಳ್ತಿತ್ತು ಅಂತ ಹೇಳ್ತೀವಿ. ಸೊ ಈ ಎಲ್ಲ ವಿಕೃತ ಏನು ನಮ್ಮ ವರ್ತನೆಗಳು ಇದಾವು, ಇವು ಆತ್ಮರೋಗ ಅಂತ ಹೇಳ್ತಾರ. ಈ ವಿಕೃತ ಆತ್ಮರೋಗ ಅನ್ನುವಂಥದ್ದು ಏನದ ನೋಡ್ಲಿಕ್ಕೆ ಚೆನ್ನಾಗಿರುವುದಿಲ್ಲ ಅನ್ನುವಂಥ ಮಾತನ್ನ ಅವರಿಲ್ಲಿ ಹೇಳ್ತಾರೆ. ಸೊ ಹಿಂಗಾಗಿ ನಾವು ಸ್ವೇಚ್ಛಾಚಾರಿ ಆದಂಥ ನಮ್ಮ ಪ್ರವೃತ್ತಿಗಳನ್ನ ಪರೀಕ್ಷೆ ಮಾಡೋದು ಬೇಕಾಗಿಲ್ಲ ನಮಗೆ. ಇವೆಲ್ಲ ಯಾಕೆ ಬೇಕು ನಮಗೆ? 4ನೇ ಹೆಜ್ಜೆ ಯಾಕೆ ಬೇಕು ನಮಗೆ? ಇವೆಲ್ಲವನ್ನ ಯಾಕೆ ನಾವು ಮಾಡಬೇಕು? ನಮ್ಮ ಪ್ರವೃತ್ತಿಗಳನ್ನ, ನಮ್ಮ ವರ್ತನೆಗಳನ್ನ ನಾವ್ ಯಾಕೆ ನೋಡ್ಬೇಕು? ಇವೆಲ್ಲವೂ ಬ್ಯಾಡ ಅನ್ಸುತ್ತೆ. ಆದ್ರೆ ಅವ್ರು ಹೇಳ್ತಾರ, ಗಂಭೀರವಾಗಿ ಒಂದಿಷ್ಟು ಸಲ ಒಂದು ಸಲ ಗಂಭೀರವಾಗಿ ನಾವು ಇವುಗಳನ್ನ ಒಂದು ಸಲ ಪರೀಕ್ಷೆ ಮಾಡ್ಲಿಕ್ಕೆ ಬಯಸಿದ್ರ ಅಥವಾ ಪ್ರಯತ್ನ ಪಟ್ಟಲ್ಲಿ ನಮ್ಮಲ್ಲಿ ಬೇರೆದೇ ಆದಂತ ಒಂದು ಪ್ರತಿಕ್ರಿಯೆ ಚಾಲು ಆಗ್ತದೆ ಸ್ನೇಹಿತರೆ. ಸೊ ಮುಂದೆ ಏನಾಗ್ತದೆ ಇಲ್ಲಿಂದ ನಾವು ಓದೋಣ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ, ಪ್ರಶಾಂತಧಾಮದ ಸ್ನೇಹಿತರು ಅದನ್ನ ಓದ್ತಾರೆ. ದಯವಿಟ್ಟು ಓದಿ, ನನ್ನನ್ನ ಮ್ಯೂಟ್ ಮಾಡಿ, ಅವ್ರದ್ದು ಮುಗಿದ ತಕ್ಷಣ ಮತ್ತೆ ನನ್ನನ್ನು ಅನ್ಮ್ಯೂಟ್ ಮಾಡಿ ಪ್ಲೀಸ್. ಓಕೆ ಸರ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು, ಪುಟ ಸಂಖ್ಯೆ 44. 4ನೇ ಹೆಜ್ಜೆ. ಪ್ರಕೃತಿ ಸ್ವಭಾವದಂತೆ ನಾವು ಖಿನ್ನತಾ ಭಾವದವರಾಗಿದ್ದೇವೆ. ತನ್ನಲ್ಲೇ ಅಪರಾಧಿ ಭಾವನೆಯಿಂದ ಹಾಗೂ ಸ್ವತೆಗಳುವಿಕೆಯ ಸ್ವರೂಪದಿಂದ ಕೂಡಿರುತ್ತೇವೆ. ನಾವು ಈ ವಿಕೃತ ಸಂತೋಷದಲ್ಲಿರುತ್ತೇವೆ. ಕೆಲವೊಮ್ಮೆ ನಮ್ಮಲ್ಲಿ ನೋವಿನಲ್ಲೇ ಆನಂದ ಪಡುವವರು ಇರಬಹುದು. ನಾವು ಈ ದುಃಖಿತ ಭಾವನೆಯನ್ನು ಬೆನ್ನಟ್ಟು ಹೋಗುತ್ತಿದ್ದಂತೆ ಸಾವಿಗಿಂತ ಬೇರೆ ಯಾವುದೇ ಪರಿಹಾರವಿಲ್ಲದಂತೆ ಕಾಣಬಹುದು. ಇಲ್ಲಿ ನಾವು ನಮ್ಮೆಲ್ಲ ಉದ್ದೇಶಗಳನ್ನು ಮರೆತಿರುವುದರಿಂದ ನಾವು ನಿಜವಾದ ವಿನಮ್ರತೆಯನ್ನು ಮರೆತಿರುತ್ತೇವೆ. ಯಾಕೆಂದರೆ ಅದು ಅಹಂಕಾರದ ವಿರುದ್ಧ ರೂಪವಾಗಿರುತ್ತದೆ. ಇದು ನೈತಿಕ ತಪಶೀಲ ಖಂಡಿತವಾಗಿಯೂ ಅಲ್ಲ. ಬದಲಿಗೆ ಖಿನ್ನತಾ ಭಾವದ ವ್ಯಕ್ತಿಯಿರುವ ತನ್ನ ಅಂತ್ಯಕ್ಕಾಗಿ ಮದ್ಯವನ್ನು ಅನುಸರಿಸುವ ವಿಧಾನವಾಗಿರುತ್ತದೆ. ಓಕೆ, ತುಂಬಾ ಧನ್ಯವಾದಗಳು, ಥ್ಯಾಂಕ್ ಯು. ಸೊ ಇಲ್ಲಿ ಹೇಳ್ತಾವೆ, ಒಂದು ವೇಳೆ ಪ್ರಕೃತಿಯ ಸ್ವಭಾವದಂತೆ ಬೇರೆ ಬೇರೆ ರೀತಿಯ ಸ್ವಭಾವದ ಜನರು ನಾವೆಲ್ಲರೂ ಆಗೇವಿ. ಸೊ ಅದರಲ್ಲಿ ಈ ಸ್ವಭಾವನೂ ಬರ್ತದೆ, ಖಿನ್ನತಾ ಮನೋಭಾವನೆ ಇರುವಂತವ್ರು ಅಥವಾ ಡಿಪ್ರೆಷನ್ ಅಂತ ಹೇಳ್ತೀವಿ. ಡಿಪ್ರೆಸಿವ್ ಮ್ಯಾನರ್ ನಲ್ಲಿ ಇರುವಂತ, ಅದು ಯಾವಾಗಲೂ ಕೂಡ
ಒಂದಿಷ್ಟು ಸೈಲೆಂಟ್ ಆಗಿರೋದು, ನನ್ನೊಳಗೆ ನಾನು ಅಂತರ್ಮುಖಿ ಆಗಿರೋದು, ಅಥವಾ ಖಿನ್ನತೆ ಅಂತೇಳಿ ಜನರಲ್ ಆಗಿ ವರ್ಡ್ ಅನ್ನು ಯೂಸ್ ಮಾಡ್ತೀವಿ, ಆ ರೀತಿ ಇದ್ರೆ. ಸೊ ಇವೆಲ್ಲವೂ ಪ್ರಕೃತಿ ಸ್ವಭಾವದಂತೆ. ಈ ಪ್ರಕೃತಿಯಲ್ಲಿ ಎಲ್ಲ ತರ ಕ್ಯಾರೆಕ್ಟರ್ಗಳು ಅದಾವು. ಡಿಪ್ರೆಷನ್ಗಳು ಅದಾವು, ಡಿಪ್ರೆಸಿವ್ ಪರ್ಸನಾಲಿಟಿ ಅದಾವು, ಗ್ರ್ಯಾಂಡಿಸಿಟಿ ಪರ್ಸನಾಲಿಟಿನೂ ಅದಾವು, ನಾರ್ಮಲ್ ಆಗಿರುವಂತಹ ಜನರು ಅದಾರ. ಸೊ ಅದಕ್ಕೆ ಅವ್ರು ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಒಂದು ವೇಳೆ ನಾವು ಪ್ರಕೃತಿ ಸ್ವಭಾವದಂತ ಖಿನ್ನತಾ ಭಾವರವರಾಗಿದ್ರೆ, ಅಥವಾ ಈ ಡಿಪ್ರೆಸಿವ್ ಸೈಡ್ ಇದ್ರೆ, ಅಥವಾ ಡಿಪ್ರೆಸಿವ್ ಪರ್ಸನ್ ಆಗಿದ್ರೆ, ಅಪರಾಧಿ ಭಾವನೆಯಿಂದ ನಾವು ಏನೋ ತಪ್ಪು ಮಾಡೀವಿ, ಗಿಲ್ಟಿ ಫೀಲಿಂಗ್, ನಾವೇನೋ ತಪ್ಪು ಮಾಡೀವಿ, ಅದರ ಜೊತೆಗೆ ನಮ್ಮನ್ನ ನಾವು ತೆಗಳುವುದು, ಸ್ವ ತೆಗಳುವಿಕೆ, ಸೆಲ್ಫ್ ಲೋದಿಂಗ್ ಅಂತ ಹೇಳ್ತೀವಿ. ಸೊ ಇಂಥ ಸ್ವರೂಪದಿಂದ ನಾವು ಕೂಡಿರ್ತೀವಿ. ನಮ್ಮನ್ನ ನಾವು ಬೈಕೊಳ್ಳೋದು, ಇಲ್ಲಿ ಜನರನ್ನ, ಸಮಾಜವನ್ನ, ಪ್ರಪಂಚವನ್ನ ಬೈಯೋದಲ್ಲ, ನಮ್ಮನ್ನ ನಾವ ತೆಗೆದುಕೊಳ್ಳೋದು, ನಾನೇ ಸರಿ ಇಲ್ಲ ಅನ್ಕೊಳ್ಳೋದು, ನನ್ನೊಳಗೆ ನಾನು ಅಂತರ್ಮುಖಿಯಾಗಿ ಯೋಚನೆ ಮಾಡೋದು, ಯಾವಾಗಲೂ ಸೈಲೆಂಟ್ ಆಗಿರೋದು, ನನ್ನೊಳಗೆ ನನ್ನ ಯೋಚನೆಗಳು ತಿರುಗ್ತಾ ಇರ್ಬೇಕು, ಒಟ್ಟು ತಲೆಯಲ್ಲಿ ತಿರುಗ್ತಾ ಇರ್ತಿದ್ವು. ಸೊ ಇವುಗಳನ್ನ ನಾವು ವಿಕೃತ ಸಂತೋಷದಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ನಾವು ಈ ವಿಕೃತ ಸಂತೋಷ ಇದು ಇರಬಾರ್ದು ಅಂತ ಹೇಳ್ತಾರೆ. ಇದು ಸಂತೋಷ ಅಲ್ಲ. ಈ ಖಿನ್ನತೆ ಭಾವದಿಂದ ಇರೋದು ಸಂತೋಷ ಅಲ್ಲ, ಇದು ವಿಕೃತ ಸಂತೋಷ ಅಂತ ಹೇಳ್ತಾರೆ. ಅಂದ್ರೆ ನನ್ನಷ್ಟಕ್ಕೆ ನಾನು ಮಾಡಿದ್ದೆ ಸರಿ, ನನ್ನ ಜಗತ್ತಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ, ನಾನು, ನನ್ನ ಜಗತ್ತು, ನನ್ನ ಯೋಚನೆಗಳು, ನನ್ನ ಮನಸ್ಸು, ನಾನು ಮಾಡಿದ ಕಾರ್ಯಗಳು ನನಗಷ್ಟೇ, ಯಾರಿಗೆ ನಾನು ರಿಯಾಕ್ಟಿವ್ ಮಾಡೋದಿಲ್ಲ, ಆಕ್ಟಿವ್ ಮಾಡೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇದು, ಸೈಲೆಂಟ್ ಆಗಿ. ಸೊ ಇಂಥ ನಾವು ವಿಕೃತ ಸಂತೋಷದಲ್ಲಿ ಕೆಲವೊಬ್ರು ಇರ್ತೇವೆ ಅಂತ ಹೇಳ್ತಾರೆ. ಕೆಲವೊಮ್ಮೆ ನಾವು ನಮ್ಮಲ್ಲೇ ನೋವಿನಲ್ಲಿ ಆನಂದ ಪಡ್ತೀವಿ. ನಮ್ಮ ನೋವು ಇದ್ದರೆ ಆನಂದ, ನಮ್ಮ ಏನು ಸಂಕಟ ಇರ್ತದ, ಫೀಲಿಂಗ್ ಇರ್ತದ, ಕಷ್ಟ ಇರ್ತದ, ನಮಗೇನೋ ಒಂದು ತೊಂದರೆ ಆಗಿರ್ತದ, ಅಂಥದ್ರಲ್ಲೂ ಕೂಡ ನಾವು ಆನಂದ ಪಡೋದು. ಬರೀ ಆ ನೋವು ಇರಲೇಬೇಕು ನನಗೆ, ಈ ಸ್ಯಾಡಿಸ್ಟ್ ಮನೋಭಾವನೆ ಅಂತ ಹೇಳ್ತಿರ್ತೀವಿ. ಕೆಲವೊಮ್ಮೆ ನನಗೆ ನೋವು ಇರಬೇಕು, ನಾನು ಚಿಂತಿತನಾಗಿರ್ಬೇಕು, ನಾನು ಯಾವಾಗ್ಲೂ ಸೈಲೆಂಟ್ ಆಗಿರ್ಬೇಕು, ಅಥವಾ ಯಾವಾಗ್ಲೂ ನಾನು ಒಂದು ಯಾವುದೋ ಗುಂಗನಾಗಿರ್ಬೇಕು. ಈ ತರ ಒಂದಿಷ್ಟು ಇದರಲ್ಲಿ ಕೂಡ ನಾವು ಆನಂದ ಪಡ್ತಿರ್ತೀವಿ ಕೆಲವೊಬ್ರು ಅಂತ ಹೇಳ್ತಾರ. ಇದೊಂದಿಷ್ಟು ಪರ್ಸನಾಲಿಟಿ, ನಾವಂದ್ರೆ ನಾವಲ್ಲ, ಈ ತರ ಪರ್ಸನಾಲಿಟಿಗಳು ಇರ್ತಾರೆ. ಇನ್ನೊಂದ್ ತರ ಮುಂದೆ ಬರ್ತಾ ಆ ತರ ಪರ್ಸನಾಲಿಟಿಗಳು ಇರ್ತಾರೆ. ಸೊ ನಾವು ಈ ದುಃಖಿತ ಭಾವನೆಯನ್ನ ಬೆನ್ನಟ್ಟಿ ಹೋಗ್ತಾ ಇದ್ದಂತೆ ಈ ಭಾವನೆಗಳು ಏನು ನಮ್ಮಲ್ಲಿ ಕಾಡ್ತಾವು, ಈ ಒಂಟಿತನ ಕಾಡ್ತದ, ಡಿಪ್ರೆಷನ್, ಏನೇನು ಈ ಖಿನ್ನತ ಭಾವಕ್ಕೆ ಏನೇನು ಕಾರಣಗಳಿರ್ತಾವಲ್ಲ, ಅವುಗಳನ್ನ ನಾವು ಬೆನ್ನ ಹತ್ತಿ ಹೋದಿದಂಗ ನಮಗೆ ಸಾವಿಗಿಂತ ಬೇರೆ ಯಾವುದೇ ಪರಿಹಾರವಿಲ್ಲದಂತೆ ಕಾಣ್ತದ. ಏನದ ಬದುಕಲ್ಲಿ ಕುಡ್ದು ಹೋಗೋದು. ನೀವು ನೋಡ್ರಿ, ಕೆಲವೊಮ್ಮೆ ನಾವು ಸಂದೇಶ ಕೊಡಕ್ ಹೋದಾಗ ನಾವು ಬೇಕಾದಷ್ಟು 1 hour ಅಥವಾ 1 ತಾಸು ಕುಂತು ಅವ್ರ ಮುಂದೆ ಕಡ್ಡಿ ಕಡಿದ್ರು ಕೂಡ ಅವ್ರಿಗೆ ಈ ಜಗತ್ತಿಗೂ ಯಾವುದೇ ರೀತಿ, ಅಥವಾ ನಾವು ಹೇಳೋದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲಾರ್ದಷ್ಟೇ ಕೂತಿರ್ತಾರೆ. ಅವರ ಲೋಕದಲ್ಲಿ ಅವರೇ ಇರ್ತಾರೆ. ನಾವು ನೋಡಿದ್ದು ಅದನ್ನ ಸುಮ್ಮನೆ ಉದಾಹರಣೆ ಹೇಳಕತ್ತೀನಿ ನಾ ಇಲ್ಲಿ. ನಾವು ಏನು ಸಂದೇಶ ಕೊಡ್ಲಿಕ್ಕೆ ಹೋದಾಗ, ಅಥವಾ ಈ ಸಮಸ್ಯೆಗಳ ಬಗ್ಗೆ ವಿವರಿಸ್ಲಿಕ್ಕೆ ಹೋದಾಗ ಅವರೇ ಬೇರೆ, ಅವ್ರ ಜಗತ್ತೇ ಬೇರೆ, ನಾವ್ ಯಾರೋ ಏನೋ ಬಂದೀವಿ ಸುಮ್ಮನೆ ಏನೋ ಹೇಳ್ತಾ ಇದಾರೆ ಅನ್ನೋರಿಗೆ ತಮ್ಮ ಪಾಡಿಗೆ ತಾವು ಕೂತ್ ಬಿಟ್ಟಿರ್ತಾರೆ. ಅವ್ರ ಉದ್ದೇಶ ಒಂದೇ ಇರ್ತದೆ ತಲೆಯಾಗ, ಇದೇನ್ ದೊಡ್ಡ ವಿಷಯ ಇಲ್ಲ, ಈ ಜೀವನವನ್ನ ಹಿಂಗೆ ಮುಗಿಸ್ಬೇಕು, ಈ ಜೀವನವನ್ನ ಮುಗಿಸ್ಬಿಟ್ರೆ ಸಾಕು ಅನ್ನುವಂಥ ಒಂದು ಮಿತಿಯನ್ನ ತಮ್ಮಲ್ಲೇ ತಾವು ಹಾಕೊಂಡ್ಬಿಟ್ಟಿರ್ತಾರ ಏನೋ ಅನ್ನೋರ್ ಗತೆ ಬಿಹೇವ್ ಮಾಡ್ತಾರ. ಸಾವಿಗಿಂತ ಬೇರೆ ಯಾವುದೇ ಪರಿಹಾರನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದು ನಿಂತು ಬಿಟ್ಟಿರ್ತಾರ. ಅದ್ರ ಜೊತೆಗೆ ಅವ್ರು ಇಲ್ಲಿ ಒಂದು ಶಬ್ದವನ್ನ ಯೂಸ್ ಮಾಡ್ತಾರೆ, ನಾವು ನಮ್ಮೆಲ್ಲ ಉದ್ದೇಶಗಳನ್ನ ಮರೆತಿರುವುದರಿಂದ ನಾವು ನಿಜವಾದ ವಿನಮ್ರತೆಯನ್ನು ಕೂಡ ಮರೆತಿರ್ತೀವಿ. ನಮ್ಮ ಉದ್ದೇಶಗಳು ಏನನ್ನುವಂಥದ್ದೇ ಮರೆತಿರ್ತೀವಿ. ಉದ್ದೇಶಗಳಂದ್ರೆ ಕೇವಲ ಜೀವನ ಮಾಡ್ಲಿಕ್ಕಂತಲ್ಲ, ಈ ಬದುಕಿನ ಉದ್ದೇಶ ಏನು, ನಾವು ಇಲ್ಲಿ ಬಂದಂತ ಉದ್ದೇಶವೇನು, ಸಮಾಜದಲ್ಲಿ ನಾವು ಏನ್ ಆಗ್ಬೇಕಂತ ನಾವು ಇಲ್ಲಿ ಉಳ್ಕೊಂಡಿವಿ, ನಮ್ಮಿಂದ ಏನಾಗಬೇಕಾಗಿದೆ, ನಮ್ಮ ಪಾತ್ರ ಏನು, ನಮ್ಮ ಕೆಲಸ ಏನು, ನಮ್ಮ ಕಾರ್ಯವೇನು, ಈ ಸಮಾಜಕ್ಕೆ ನಾನೇನ್ ಮಾಡ್ಬೇಕು, ನನ್ನ ಕುಟುಂಬಕ್ಕೆ ನಾನೇನು ಮಾಡಬೇಕು, ಈ ದೀಸ್ ಆರ್ ರೀಸನ್ಸ್ ಅಥವಾ ಉದ್ದೇಶಗಳು, ನಾನು ಯಾಕಿದೀನಿ ಅನ್ನುವಂಥದ್ದನ್ನ ಮರ್ತು ಬಿಡುದು. ಸೊ ನಿಜವಾದ ಉದ್ದೇಶನ ಮರ್ತಿರೋದ್ರಿಂದ ಇಲ್ಲಿಂದ ಹೋದ್ರೆ ಸಾಕಪ್ಪ ಅನ್ನುವಂಥ ಸ್ಥಿತಿಗೆ ಕೆಲವೊಬ್ಬರು ಬಂದ್ಬಿಟ್ಟಿರ್ತಾರ. ಈ ಭೂಮಿಯಿಂದ ಕಣ್ಮರೆಯಾಗಿ ಹೋದ್ರೆ ಸಾಕಪ್ಪ, ನಾವು ಏನದ ರೀ ಬದುಕಲ್ಲಿ ಸಾಕು, ಏನ ಜೀವನ ಕುಡಿಸ್ತಾಯಿವ್ ಅನ್ನುವಂಥ ಮಾತುಗಳನ್ನ ಮಾತಾಡ ನಾವು ಕೇಳಿವಿ. ಇದನ್ನ ಒಂದಿಷ್ಟು ಜನ ಮಾತಾಡಿ ಏನಿತ್ತು ಬಿಡ್ರಿ, ಎಲ್ಲಾರು ಒಂದಿನ ಸಾಯಿದೆ ಅಂದ್ರೆ ಆ ಲೆಕ್ಕಕ್ಕೆ ನಾವು ಹೋಗಿಬಿಟ್ಟಿರ್ತೀವಿ. ನಾವಿಲ್ಲಿ ಬಂದ ಉದ್ದೇಶ, ಸ್ಪಷ್ಟವಾದ ರೀಸನ್ ಅಥವಾ ಸ್ಪಷ್ಟವಾದ ನಮ್ಮ ಬದುಕಿಗೆ ಒಂದು ಏನು ವ್ಯಾಲ್ಯೂ ಇದೆ, ಅಥವಾ ನಮ್ಮ ಬದುಕಿನ ಮೂಲ ಉದ್ದೇಶ ಏನದ ಅದನ್ನ ಮರ್ತಾ ಬಿಟ್ಟಿರ್ತೀವಿ. ನಾವ್ ಯಾಕೆ ಬಂದಿವಿ ಗುರ್ತಿಲ್ಲ, ಎದಕ್ಕೆ ಇಲ್ಲದೀವಿ ಗುರ್ತಿಲ್ಲ, ಯಾಕೆ ಜೀವನ ಮಾಡ್ತೀವಿ ಗುರ್ತಿಲ್ಲ, ಯಾಕೆ ಕುಡಿತೀವಿ ಅನ್ನೋದು ಗುರ್ತಿರ್ಲಿಲ್ಲ. ನಮ್ ಕೆಲವೊಮ್ಮೆ ಕಾರಣನೂ ಗುರ್ತಿರ್ತಿರ್ಲಿಲ್ಲ ಯಾಕೆ ಕುಡಿತೀವಿ ಅನ್ನುವಂಥದ್ದು. ಇಲ್ಲಿ ಏನಾಗ್ತದೆ, ಅದಕ್ಕೆ ಅವ್ರು ಹೇಳ್ತಾರೆ, ನಾವು ನಮ್ಮೆಲ್ಲ
ಈ ಉದ್ದೇಶಗಳನ್ನ ಮರ್ತು ಬಿಡ್ತೀವಿ. ಆ ಉದ್ದೇಶಗಳನ್ನ ಮರೆತಾಗ ಇಲ್ಲಿ ಬದುಕಲಿಕ್ಕೆ ಯಾವುದೇ ಕಾರಣಗಳಿಲ್ಲ ಅನ್ನುವಂತ ಮನಸ್ಥಿತಿಗೆ ಬಂದ್ಬಿಡ್ತು. ಅದ್ರ ಜೊತೆಗೆ ಉದ್ದೇಶಗಳನ್ನ ಯಾವಾಗ ಮರಿತೀವಿ ಅವಾಗ ನಮ್ಮಲ್ಲಿರುವಂತ ವಿನಮ್ರತೆ ಕಂಪ್ಲೀಟ್ ಆಗಿ ಹೋಗಿರ್ತದೆ. ಯಾರೋ ಬಂದಾರ, ಏನೋ ಹೇಳ್ತಾ ಇದಾರ, ಕೇಳಬೇಕು, ನನಗಾಗಿ ಅವರು ಬಂದಾರ, ಏನೋ ತಮ್ಮ ಕಥೆಗಳನ್ನ ಹೇಳಿ ನನ್ನ ಕಥೆಯನ್ನ ಅವ್ರ ಕಥೆಯನ್ನ ಅವರು ಸರಿ ದೂಗಿಸಿ ನಮ್ಗೆ ಈ ಆಲ್ಕೋಹಾಲಿಸಂ ಬಗ್ಗೆ ಅಥವಾ ಏನೋ ಹೇಳ್ತಾ ಇದಾರ ಅನ್ನುವಂತ ಮನಸ್ಥಿತಿ ಬರೋದೇ ಇಲ್ಲ. ಅವ್ರು ಯಾರೋ ಬಂದಾರ, ಏನೋ ಹೇಳ್ತಾ ಇದಾರೆ, ನನಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋರ್ ಗತೆ ನಾವು ಕೂತ್ಬಿಟ್ಟಿರ್ತೀವಿ. ಈ ಒಂದು ಸಂದೇಶ ಕೊಡಕ್ ಹೋದಾಗ ಜೊತೆ ಅವ್ರಿಗೆ ನಮ್ಮ ಕಡೆ ಕೇರ್ಲೆಸ್, ನಮ್ಮನ್ನ ನೋಡಿ ಯಾರ ಬಂದಾರ ಬಿಡು ಅನ್ನೋರ್ ಗತೆ, ಅಂದ್ರೆ ಆ ವಿನಮ್ರತೆ ಅನ್ನೋದು ಕೂಡ ಇರುವುದಿಲ್ಲ, ಅದು ಕೂಡ ಹೋಗ್ಬಿಟ್ಟಿರ್ತದೆ. ಯಾಕಂದ್ರೆ ಈ ಯಾವಾಗ ಈ ವಿನಮ್ರತೆ ಹೊರಗೆ ಹೋಗ್ತದ ಅದು ಅಹಂಕಾರದ ರೂಪವಾಗಿರ್ತದೆ. ಏನು ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾರೆ, ಯಾಕಂದ್ರೆ ಅದು ಅಹಂಕಾರದ ವಿರುದ್ಧ ರೂಪವಾಗಿರ್ತದೆ. ಅಹಂಕಾರದ ವಿರುದ್ಧ ಏನು ವಿನಮ್ರತೆಯಿಂದ ಇರ್ಬೇಕಾಗ್ತದೆ. ವಿನಮ್ರತೆನೇ ಇರುದಿಲ್ಲ, ಎಲ್ಲ ವಿನಮ್ರತೆಯನ್ನು ಕಳ್ಕೊಂಡ್ಬಿಟ್ಟಿದ್ವಿ. ಹ್ಯುಮಿಲಿಟಿ ಅನ್ನುವಂಥದ್ದು ಕಳ್ಕೊಂಡ್ಬಿಟ್ಟಿದ್ದು, ದೈನ್ಯತೆ ಅನ್ನೋದು ಹೋಗ್ಬಿಟ್ಟಿತ್ತು. ಯಾರು ಏನ್ ಬೇಕಾದ್ ಮಾಡಿದ್ರು ಕೂಡ ನನಗೇನು ಸಂಬಂಧ ಇಲ್ಲ ಅನ್ನುವಂಥ ಮನಸ್ಥಿತಿ ಒಳಗೆ ನಾವು ಜೀವನ ಮಾಡ್ತಾ ಇದ್ವಿ. ಹಿಂಗಾಗಿ ಅವರಲ್ಲಿ ಹೇಳ್ತಾರ ಅವರು, ಇದ್ರ ಖಂಡಿತವಾಗಿ ನೈತಿಕ ತಪಸ್ಸಿಲ್ಲದಲ್ಲ ಇದು. ಬದಲಿಗೆ ಏನು ಡಿಪ್ರೆಷನ್ ಇದ್ದಂತ ಮನುಷ್ಯ ಅಥವಾ ಖಿನ್ನತಾ ಭಾವದ ವ್ಯಕ್ತಿ ಏನಿರ್ತಾನ, ತನ್ನ ಅಂತ್ಯಕ್ಕಾಗಿ ಮದ್ಯವನ್ನು ಅನುಸರಿಸುವ ವಿಧಾನವಾಗಿರ್ತದೆ ಇದು. ಯಾವಾಗ ನಾವು ಎಚ್ಚರಗೊಳ್ಳುವುದಿಲ್ಲ, ಈ ನಮ್ಮ ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ಳೋದು, ಈ ಬದುಕಿನ ಉದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ, ನಾವ್ ಯಾಕೆ ಇಲ್ಲದೀವಿ, ನಾವ್ ಯಾಕೆ ಹಿಂಗ್ ಮಾಡಕತ್ತೀವಿ, ನಾವ್ ಏನ್ ಮಾಡ್ಬೇಕಾಗಿತ್ತು, ಭಗವಂತ ಸೃಷ್ಟಿಕರ್ತ ನಮ್ಮನ್ನ ಯಾಕೆ ಇಲ್ಲಿ ತಂದಿದ್ದಾನೆ, ಈ ಎಲ್ಲ ಉದ್ದೇಶಗಳನ್ನ ಮರ್ತ ನಮಗೇನು ಬೇಡ, ನಾನು ನನ್ನ ಕುಡಿತ ನನ್ನ ಲೋಕ ಅಂತಿದ್ದಾಗ ನಮಗೆ ಈ ನೈತಿಕ ಪಟ್ಟಿನೂ ಬೇಕಾಗಿಲ್ಲ, ನೈತಿಕ ತಪಶೀಲೂ ಬೇಕಾಗಿಲ್ಲ. ನಾವೇನು ಯೋಚನೆ ಮಾಡ್ತೀವಿ ಅಂತಂದ್ರೆ, ಏನು ಡಿಪ್ರೆಷನ್ ಖಿನ್ನತ ಮನೋಭಾವನೆ ಇದ್ದಂತ ಒಬ್ಬ ಮನುಷ್ಯ ಏನ್ ಮಾಡ್ತಾನಂದ್ರೆ, ಅವನು ತನ್ನ ಅಂತ್ಯಕ್ಕಾಗಿ ಮದ್ಯವನ್ನ ಹೆಲ್ಪ್ ತಗೋತಾನ, ಆ ಮದ್ಯದಿಂದ ಸಹಾಯ ತಗೋತಾನ ಅನ್ನಿಸ್ತದ. ಇದನ್ನು ಕುಡಿದು ಸಾಯಿದು ಒಟ್ಟು, ಅದ ಬಿಟ್ರೆ ಬೇರೆ ಏನಿಲ್ಲ. ಕುಡಿದು ಸುಮ್ಮನೆ ಸಾಯ್ದು ಏನಿದ್ ಜೀವನದಾಗ ಅನ್ನುವಂಥ ಮಾತುಗಳನ್ನ ನಮ್ಮ ತಲೆಯಲ್ಲಿ ಒಬ್ಬ ಖಿನ್ನತಾ ಮನೋಭಾವ ಇರುವಂತ ವ್ಯಕ್ತಿ ಆಡಬಹುದಾದಂತ ಎಲ್ಲ ವಿಷಯಗಳು ಇಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಅದಾದ ನಂತರ ಇದರ ವಿರುದ್ಧವಾಗಿ ಮುಂದೆ ಏನ್ ಬರ್ತದೆ ಅದನ್ನ ನೋಡೋಣ ಸ್ನೇಹಿತರೆ, ದಯವಿಟ್ಟು ಓದಿ ಸರ್. ಇನ್ನೊಂದು ಮಗ್ಗುಲಲ್ಲಿ ನಮ್ಮ ಸಹಜ ಸ್ವಭಾವವು ಇದಕ್ಕೆ ವಿರುದ್ಧವಾಗಿದ್ದರೆ ಮತ್ತು ಸಾಮರ್ಥನಾತ್ಮಕ ಹಾಗೂ ವೈಭವೋಪೇತವಾಗಿದ್ದರೆ ನಮ್ಮ ಪ್ರತಿಕ್ರಿಯೆಯು ಈ ಮೊದಲನೆಗಿಂತ ವಿರೋಧವಾಗಿರುತ್ತದೆ. ಏಯೋ ಹೇಳುವ ತಪಾಸಿಲನ ಬಗ್ಗೆ ನಾವು ರೇಗುತ್ತೇವೆ. ಸಂಶಯರಹಿತವಾಗಿ ನಮ್ಮ ಈ ಹಿಂದಿನ ಉತ್ತಮ ಜೀವನವನ್ನು ಗರ್ವದಿಂದ ಬೊಟ್ಟು ಮಾಡಿ ತೋರಿಸುತ್ತೇವೆ. ಅದೇ ಅದರ ಅಪೋಸಿಟ್ ಆಗಿ ಈ ಸ್ವಭಾವಕ್ಕೆ, ಈ ಖಿನ್ನತಾ ಭಾವದ ಸ್ವಭಾವದ ವಿರುದ್ಧವಾಗಿ ಯಾವ್ದಾರು ಬೇರೆ ತರಹದ ಸ್ವಭಾವ ಇದ್ರೆ ಅಲ್ಲಿ ಏನಾಗ್ತದೆ, ನಾವು ಮಾಡಿದ್ದೇ ಸರಿ. ಮೊದಲು ಅಲ್ಲಿ ಖಿನ್ನತಾ ಭಾವದ ಸ್ವಭಾವದವ್ರು ಇದ್ದಾರೆ, ಏನಂತಾರೆ, ಯಾಕೆ ಬೇಕು ಬಿಡಪ್ಪ ನಮ್ದು ಏನ್ ಸಂಬಂಧ ಇದೆ ಎಲ್ಲ ಅನ್ನುವಂಥದ್ದು. ಇಲ್ಲಿ ಏನಾಗ್ತದೆ, ಸ್ವಸಮರ್ಥನೆ, ನಾನು ಮಾಡಿದ್ದು ಸರಿ, ನಾನು ಹೇಳಿದ್ದು ಸರಿ, ನಾನು ಡಿಸಿಷನ್ ತಗೊಂಡಿದ್ದು ಸರಿ, ನಾನು ಮಾಡುವುದೆಲ್ಲವೂ ಸರಿ. ಅದರ ಜೊತೆಗೆ ಗ್ರ್ಯಾಂಡಿಯೋಸಿಟಿ ಅಂದ್ರೆ ವೈಭವೋಪೇತ ಅಂತ ಹೇಳ್ತಾರೆ. ಗ್ರ್ಯಾಂಡಿಯೋಸಿಟಿ. ಸೊ ಇವು ಇದ್ದಾಗ ಏನಾಗ್ತದೆ, ಅದರ ಅಪೋಸಿಟ್ ಆಗಿ ನಾವು ಬಿಹೇವಿಯರ್ ಮಾಡ್ತೀವಿ. ಈ ಜಗತ್ತಿನಲ್ಲಿ ನನ್ನನ್ನು ಬಿಟ್ರೆ ಯಾರು ಇಲ್ಲ, ನನ್ನಷ್ಟು ಸರಿ ಯಾರು ಅಲ್ಲ, ನಾನು ಮಾಡಿದ್ದೇ ಕರೆ, ನನ್ನನ್ನು ಮೀರಿಸೋರು ಯಾರು, ನಾನು ಏನು ಯೋಚನೆ ಮಾಡ್ತೀನಿ ಅದೆಲ್ಲವೂ ಸರಿ, ಸ್ವಸಮರ್ಥನ, ನಾನು ಏನ್ ಹೇಳ್ತೀನಿ ಅದು ಕರೆಕ್ಟ್ ಅನ್ನುವಂಥ ಭಾವನೆ. ಆಗ ಅದರ ಜೊತೆಗೆ ಗ್ರ್ಯಾಂಡಿಯೋಸಿಟಿ ಅಂತ ಹೇಳ್ತೀವಿ, ವೈಭವ. ಸೊ ಇಂಥವಿದ್ರೆ ಏನಾಗ್ತದೆ, ನಮ್ಮ ಪ್ರತಿಕ್ರಿಯೆ ಏನು ಮೇಲೆ ಖಿನ್ನತಾ ಭಾವದ ಸ್ವಭಾವದವ್ರು ಇರ್ತಾರಲ್ಲ ಅದರ ವಿರುದ್ಧವಾಗಿರ್ತದೆ. ಅವರು ಸೈಲೆಂಟ್ ಇರ್ತಾರೆ, ಸುಮ್ಮನೆ ಇರ್ತಾರೆ, ಬದುಕಿನ ಬಗ್ಗೆ ಮೂಲ ಉದ್ದೇಶನ ಗುರುತಿರುದಿಲ್ಲ. ಇಲ್ಲಿ ಹಂಗಲ್ಲ, ಈ ಗ್ರ್ಯಾಂಡಿಯೋಸಿಟಿ ಅಥವಾ ವೈಭವವಾಗಿ ಮೆರೆಯುವಂತ ಮನುಷ್ಯ, ಎಲ್ಲವೂ ನಂದೇ ಸರಿ, ನಾನೇ ಕರೆಕ್ಟ್ ಅನ್ನುವಂತ ಮನುಷ್ಯ ಇರ್ತಾನಲ್ಲ, ಅವ ಏನ್ ಮಾಡ್ತಾನಂತಂದ್ರ, ಈ ಏನ್ರ ನಾವು ಹೇಳ್ತೀವಲ್ಲ, ಈ ಸಜೆಸ್ಟೆಡ್ ಸ್ಟೆಪ್ಸ್ ಅಂತ ಹೇಳ್ತೀವಲ್ಲ, ಹೇಳುವ ತಪಶೀಲನೆ ಬಗ್ಗೆ ಅಥವಾ ಈ ಕಾರ್ಯಕ್ರಮದಲ್ಲಿ ಬರುವ ಒಂದು ಕಾಲ್ ಬರ್ತಾ ಇದೆ, ವೇಟ್ ಮಾಡಿ. ಓಕೆ, 1 ಸೆಕೆಂಡ್.
ಸೊ ಸಾರಿ, ಒಂದು ಕಾಲ್ ಬರ್ತಾ ಇತ್ತು ಮನೆಯಿಂದ, ಸಾರಿ ಅಲ್ಲಿಗಿದ್ದೆ. ಸೊ ಇಲ್ಲಿ ನಮ್ಮ ಅವರು ಹೇಳೋ ಹಾಗೆ ನಾವು ಅಥವಾ ನಾವೇನು ಸಜೆಸ್ಟೆಡ್ ಸ್ಟೆಪ್ಸ್ 4ನೇ ಹೆಜ್ಜೆಯಲ್ಲಿ ನಮ್ಮ ನೈತಿಕ ತಪಶೀಲನ ಮಾಡಂತ ಏನು ಹೇಳಕ್ ಹೋಗ್ತೀವಲ್ಲ, ಇದ್ರ ಬಗ್ಗೆ ಅವ್ರಿಗೆ ರೇಗುತ್ತಾರ ಅವರು, ನಾವು ಕೂಡ ರೇಗ್ತೀವಿ ಅನ್ನಿಸ್ತು. ಅಂದ್ರೆ ಒಂದ್ ವೇಳೆ ಗ್ರ್ಯಾಂಡಿಸಿಟಿ ಅವ್ರು ಇದ್ರೆ, ನೀವೇನ್ರಿ ನಾವು ಮಾಡಿದ್ದೆಲ್ಲವೂ ಸರಿ ಅದ, ಅದನ್ನ ಬಿಟ್ಟು ನೀನ್ ಏನೇನ್ ತಪ್ಪು ಮಾಡಿ ನೋಡು ಅಂತಂದ್ರೆ ಅದೇನಾಗ್ತದ? ಅದ್ರ ಜೊತೆಗೆ ನಾವು ಹೇಳ್ತೇವೆ, ಸಂಶಯ ರಹಿತವಾಗಿ ನಮ್ಮ ಈ ಹಿಂದಿನ ಉತ್ತಮ ಜೀವನವನ್ನ ಗರ್ವದಿಂದ ಬೊಟ್ಟು ಮಾಡಿ ತೋರಿಸ್ತೇವೆ. 100% ನಾನು ಚೆನ್ನಾಗೇ ಬದುಕಿನಿ, ನನ್ನ ಜೀವನ ಉತ್ತಮನೇ ಅದ, ನಾನು ಯಾರಿಗೇನು ಮಾಡೀನಿ, ನಾನು ಮಾಡಿದ್ದೆಲ್ಲವೂ ಸರಿ ಇದೆ ಅನ್ನುವಂಥದ್ದನ್ನ ಹೇಳ್ತಾಕ್ತೀವಿ. ಇವು ಯಾರಿದ್ರೆ ಈ ವೈಭವೋಪೇತ ಅಥವಾ ಗ್ರ್ಯಾಂಡಿಸಿಟಿ ಇದ್ದಂಥ ಮನುಷ್ಯ, ಸ್ವಸಮರ್ಥನೆ ಇದ್ದಂಥ ಮನುಷ್ಯ, ಸ್ವಭಾವದ ಮನುಷ್ಯಗಳು ಈ ತರ ಎಲ್ಲ ಮಾಡ್ತಾರೆ. ಅಂದ್ರೆ ತಾವು ಮಾಡಿದ್ದೆಲ್ಲವೂ ಸರಿ, ತಮ್ಮ ಬದುಕು ಏನು ನಡೆಸ್ಕೊಂಡು ಬಂದಿದ್ದಾರೆ ಅದೆಲ್ಲವೂ ಸರಿ, ಅವು ಕುಡ್ದಿದ್ದು ಸರಿ, ಬಿದ್ದಿದ್ದು ಸರಿ, ಎದ್ದಿದ್ದು ಸರಿ, ನೋವು ಕೊಟ್ಟಿದ್ದು ಸರಿ, ನೋವು ಉಂಡಿದ್ದು ಸರಿ, ಎಲ್ಲವೂ ಸರಿ 100% ಅನ್ನುವಂತ ಅಹಮ್ಮನ್ನ ಇರ್ತದೆ, ಗರ್ವ ಇರ್ತದೆ ಸ್ನೇಹಿತರೆ. ಸೊ ಇದೊಂಥರ ಸ್ವಭಾವ, ಮೇಲೆ ಖಿನ್ನತ ಭಾವದ ಸ್ವಭಾವ. ಇಲ್ಲಿ ಎರಡನೇದ್ದು ಗ್ರ್ಯಾಂಡಿಯೋಸಿಟಿ ಇರುವಂತದ್ದು ಅಥವಾ ವೈಭವ ಇರುವಂತಹ ಅಥವಾ ವೈಭವೋಪೇತ ಗುಣವನ್ನು ಹೊಂದಿರುವಂತಹ ಮನುಷ್ಯ. ಸೊ ಇವೆರಡೂ ಆದ ನಂತರ ಮುಂದೆ ಏನ್ ಬರೀತಾರೆ ಅವರು, ಅದನ್ನು ಓದಿ ಸರ್ ಪ್ಲೀಸ್. ನಮ್ಮ ವ್ಯಕ್ತಿತ್ವ ದೋಷಗಳು ಯಾವುದಾದರೂ ನಮ್ಮಲ್ಲಿದೆ ಎಂದು ಒಪ್ಪಿಕೊಂಡರೆ ನಮ್ಮ ಕುಡಿತದಿಂದ ಪ್ರಾರಂಭವಾದವು ಎಂದು ಹೇಳುತ್ತೇವೆ. ಹಾಗಾಗಿ ಸಮಚಿತ್ತ ಒಂದೇ ನಾವು ಪ್ರಾರಂಭದಲ್ಲಿ ಮತ್ತು ಯಾವಾಗಲೂ ಪಾಲಿಸಬೇಕಾಗಿರುವ ಒಂದೇ ವಿಷಯವಾಗಿರುತ್ತದೆ ಎಂದು ನಾವು ಭಾವಿಸುತ್ತೇವೆ. ನಾವು ಅಮಲು ಬಿಟ್ಟ ಕ್ಷಣದಿಂದ ನಮ್ಮ ಹಿಂದಿನ ಸುಗುಣಗಳೆಲ್ಲವೂ ಮರಳು ಬರುತ್ತವೆ ಎಂದು ನಾವು ಭಾವಿಸುತ್ತೇವೆ. ನಮ್ಮ ಕುಡಿತವೊಂದನ್ನು ಬಿಟ್ಟರೆ ನಾವು ಒಳ್ಳೆಯ ವ್ಯಕ್ತಿಗಳೆಂಬುದನ್ನು ಒಪ್ಪುವುದಾದರೆ ಸಮಚಿತ್ತ ಒಂದನ್ನು ಬಿಟ್ಟು ನಮ್ಮ ನೈತಿಕ ಪರಿಶೀಲನೆ ಮಾಡುವ ಅಗತ್ಯವೇನಿದೆ? ಎಸ್, ಇಲ್ಲಿ ಒಂದು ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ನಮ್ಮ ವ್ಯಕ್ತಿತ್ವ ದೋಷಗಳು ಒಂದ್ ವೇಳೆ ನಾವು ನಮ್ಮಲ್ಲಿ ಏನಾರ ಅದಾವಂತ ಒಪ್ಪಿಕೊಂಡ್ರೆ ಅವು ಎಲ್ಲವೂ ನಮ್ಮ ಕುಡಿತದಿಂದ ಪ್ರಾರಂಭವಾದವು ಅಂತ ನಾವು ಹೇಳ್ತೇವೆ. ಎಲ್ಲವೂ ನಮ್ಮ ಕುಡಿತದಿಂದ ಪ್ರಾರಂಭವಾದವು ಅಂತ ಹೇಳ್ತೇವೆ. ಇದರ ಅಪೋಸಿಟ್ ಆಗಿ ನಮ್ಮ ಕಡೆ ಹೇಳ್ತಿರ್ತಾರೆ, ಕುಡಿತ ಸಮಸ್ಯೆ ಅಲ್ಲ, ನಮ್ಮ ಗುಣದೋಷಗಳ ಸಮಸ್ಯೆ ಅಂತ ಹೇಳ್ತಾರೆ. ಆದ್ರೆ ಈ ಗುಣದೋಷಗಳು ಎಲ್ಲಿಂದ ಸ್ಟಾರ್ಟ್ ಆದವು ಅಂದ್ರೆ ಈ ಕುಡಿತದಿಂದ ಸ್ಟಾರ್ಟ್ ಆದವು ಅನ್ನುವಂಥ ಮಾತನ್ನ ನಾವು ಹೇಳ್ತಿರ್ತೀವಿ. ಹಂಗಾಗಿ ಏನೈತಿ, ಈ ಸಮಸ್ಯೆಗಳು ಎಲ್ಲಿಂದ ಪ್ರಾರಂಭವಾದವು, ಕುಡಿತದಿಂದ ಪ್ರಾರಂಭವಾದವು ಅನ್ನುವಂಥ ನಮ್ಮ ಮನಸ್ಥಿತಿ. ಸೊ ಹಿಂಗಾಗಿ ಈ ಗುಣದೋಷಗಳ ಬಗ್ಗೆ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೆ ಸಮಚಿತ್ತತೆ ಒಂದೇ ಸಾಕಲ್ಲ ಅನ್ನುವಂಥ ಮನಸ್ಥಿತಿಗೆ ಬರ್ತದೆ. ಕುಡಿತವನ್ನು ದೂರ ನಿಲ್ಲಿಸಿ ನಿಂತರೆ ಸಾಕಲ್ಲ, ಅದನ್ನ ಒಂದು ನಾವು ಪ್ರಾರಂಭದಲ್ಲಿ ಮಾಡೋಣ ಮತ್ತು ಯಾವಾಗ್ಲೂ ಅದೊಂದೇ ಮಾಡ್ಕೊಂತ ಹೋಗೋಣ. ಸಮಚಿತ್ತತೆಯನ್ನ ಕಾಪಾಡ್ಕೊಂಡು ಹೋಗು ಅಥವಾ ಸ್ಥಿಮಿತತೆಯನ್ನ ಕಾಪಾಡ್ಕೊಂಡು, ಅಂದ್ರೆ ಕುಡಿತದಿಂದ ದೂರ ನಿಲ್ಲೋದಷ್ಟೇ ನಮಗೆ ಬೇಕು ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಬರ್ತದೆ. ಯಾಕೆ ಬೇಕು, ಉಳಿದಿದ್ದೆಲ್ಲವೂ ಯಾಕೆ ಬೇಕು? ಮೂಲ ದೋಷಗಳು ಎಲ್ಲಿದ್ದಾವು ಅಂತಂದ್ರೆ ನಾನೇನು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀನಿ, ನನ್ನ ಗುಣದೋಷಗಳು ಅಥವಾ ನನ್ನ ಡಿಫೆಕ್ಟ್ಸ್ ಅಥವಾ ನನ್ನಲ್ಲಿ ಏನು ಈ ವ್ಯಕ್ತಿತ್ವ ದೋಷಗಳದಾವಲ್ಲ, ಇವೆಲ್ಲವೂ ಕುಡಿತದಿಂದ ಪ್ರಾರಂಭವಾದವು ಅನ್ನುವಂಥದ್ದೊಂದು ತಲೆ ಹಾಕೊಂತ ಬಿಡ್ತದೆ. ಬಿಯಾಂಡ್ ದಟ್, ಅದರಿಂದ ಹಿಂದೆ ಏನೋ ಇದೆ, ಅದರ ಆದ ನಂತರವೂ ಏನೋ ಇದೆ, ಬಿಹ್ಯಾಂಡ್ ಇದೆ, ಬಿಯಾಂಡ್ ಇದೆ, ಹಿಂದೂ ಇದೆ, ಮುಂದೂ ಇದಾವೆ. ಇಲ್ಲಿ ಹೇಳ್ತಾರ ಅವ್ರು, ಸಮಚಿತ್ತತೆ ಒಂದೇ ಸಾಕು ನಮಗೆ ಪ್ರಾರಂಭದಲ್ಲಿ, ಮತ್ತು ಅದನ್ನ ನಾವು ಯಾವಾಗಲೂ ಪಾಲಿಸಬೇಕು, ಇದೇ ಒಂದೇ ನಮಗೆ ಸಾಕು ಅನ್ನುವಂಥ ನಮ್ಮ ಭಾವನೆ ಆಗಿರ್ತದೆ. ಬಟ್ ಅಲ್ಲ, ನಾವು ಅಮಲು ಬಿಟ್ಟ ತಕ್ಷಣದಿಂದ ನಮ್ಮ ಹಿಂದಿನ ಸುಗುಣಗಳೆಲ್ಲವೂ ಬರಳಿ ಬರ್ತಾವು ಅನ್ನುವಂಥದ್ದನ್ನ ನಾವು ಕಲ್ಪಿಸ್ಕೊಳ್ತೀವಿ, ಭಾವಿಸ್ತೇವೆ. ಕುಡಿತ ಒಂದೇ ಸಮಸ್ಯೆ ರೀ, ಕುಡಿಲಿಲ್ಲ ಅಂದ್ರೆ ದೇವರಂತ ಮನುಷ್ಯ, ಒಳ್ಳೆ ಹುಡುಗ, ಒಳ್ಳೆ ಮನುಷ್ಯ. ಕುಡಿತ ಒಂದು ಸಮಸ್ಯೆ, ಕುಡಿತ ಮಾಡಿದ್ರೆ ಅವನು ಹಂಗ ಆಡ್ತಾನೆ, ಕುಡಿತ ಆಗ್ಲಿಲ್ಲ ಅಂದ್ರೆ ಬಹಳ ಒಳ್ಳೆ ಮನುಷ್ಯ, ಬಹಳ ಜನರಿಗೆ ಬೇಕಾದವ, ಬಹಳ ಉಪಕಾರ ಮಾಡವ, ಬಹಳ ಸಹಾಯ ಮಾಡವ ಅನ್ನುವಂಥ, ಬಹಳ ಕೆಲಸ ಮಾಡವ ಹುಡುಗ ಅನ್ನುವಂಥ ಮಾತುಗಳನ್ನ ನಾವು ಕೆಲೆಯಾಗಿ ಹಾಕೊಂಡಿರ್ತೀವಿ. ನಮಗೂ ಕೂಡ ಹೇಳಿರ್ತಾರೆ ಕುಡಿತ ಒಂದೇ ಸಮಸ್ಯೆ ರೀ, ಮೊದಲು ಹಿಂಗ ಇರ್ಲಿಲ್ರಿ, ಕುಡಿತ ಸ್ಟಾರ್ಟ್ ಆದ್ಮೇಲೆ ಹಿಂಗ ಆಡಕತ್ತಾನ್ರಿ. ಇವೆಲ್ಲ ಮಾತು ನಾವು ಜನರಲ್ ಆಗಿ ಕೇಳಿರ್ತೀವಿ, ಜನರಿಂದನೂ ಕೇಳಿರ್ತೀವಿ, ಮನೆಯಲ್ಲಿ ಕೇಳಿರ್ತೀವಿ, ಹೊರಗಡೆನೂ ಕೇಳ್ತೀವಿ. ಕೆಲವೊಮ್ಮೆ ನಾವು ಸಂದೇಶ ಕೊಡಕ್ ಹೋದಾಗ ಹೇಳ್ತಿರ್ತಾರೆ ಅವ್ರ ತಂದೆ ತಾಯಿ ಅಥವಾ ಅವ್ರ ಪೇರೆಂಟ್ಸು, ಹೆಂಡತಿ ಬಹಳ ಒಳ್ಳೆಯವ್ರಿ ನಮ್ಮ ಮನೆಯವರು, ಈ ಕುಡಿತ ಜಾಸ್ತಿ ಆದ್ಮೇಲೆ ಹಿಂಗ ಆಗ್ಯಾರ್ರಿ ಅನ್ನುವಂಥ ಮಾತು. ಅದೇ ಇದು
ಅದೇ ಇಲ್ಲಿ ಬರ್ತದೆ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಈ ಅಮಲನ್ನ ಬಿಟ್ಟ ತಕ್ಷಣದಿಂದ ಎಲ್ಲವೂ ಸರಿ ಹೋಗ್ತದ, ಹಿಂದಿನ ನನ್ನಲ್ಲಿರುವಂತ ಎಲ್ಲ ಸುಗುಣಗಳು ಬಂದ್ಬಿಡ್ತಾವು, ನನ್ನಲ್ಲಿ ಏನು ಒಳ್ಳೊಳ್ಳೆ ಇದಾವಲ್ಲ ಗುಣಗಳು ಅದಾವಲ್ಲ ಅವನ್ನೆಲ್ಲ ಬಂದ್ಬಿಡ್ತಾವು ಅನ್ನುವಂಥದ್ದನ್ನ ನಾವು ಭಾವಿಸ್ತೀವಿ. ಸೊ ಕುಡಿತ ಒಂದನ್ನ ಬಿಟ್ರೆ ನಾವು ಒಳ್ಳೆ ವ್ಯಕ್ತಿಗಳಂತ ಹೇಳಿ ಒಪ್ಪುದಾದ್ರೆ ಅಥವಾ ನಮ್ಮಷ್ಟಕ್ಕೆ ನಾವು ಅನ್ಕೊಂಡ್ರೆ ಈ ಸ್ಥಿಮಿತತೆ ಅಥವಾ ಕುಡಿತದಿಂದ ದೂರ ನಿಲ್ಲುವುದನ್ನು ಬಿಟ್ಟು ಈ ನೈತಿಕ ಪರಿಶೀಲನೆ ಎದಕ್ಕೆ ಬೇಕು ನಮ್ಗೆ? ಸಹಜವಾಗಿ ಕ್ವಶನ್ ಅರೈಸ್ ಆಗೋದು, ನಮ್ಮ ಸಮಸ್ಯೆ ಕುಡಿತದ ಸಮಸ್ಯೆ ನಿಂತು ಹೋಗಿದೆ. ಈಗ ನಾವು ಸರಿಯಾಗಿ ನಿಂತೀವಿ, ಸ್ಥಿಮಿತತೆಯಿಂದ ಇದೀವಿ, ಕುಡಿತವನ್ನ ಮಾಡ್ತಾ ಇಲ್ಲ, ಕೆಲಸ ಬಗಚಿ ಮನೆ ಮಠ ಚೆನ್ನಾಗಿ ನೋಡ್ತಾ ಇದ್ದೀವಿ, ಎಲ್ಲವೂ ಮಾಡ್ತಾ ಇದ್ದೀವಿ. ಕುಡಿತವನ್ನು ಬಿಟ್ಟ ನಂತರ ಎಲ್ಲವೂ ಸರಿ ಆಗ್ತಾ ಇದೆ. ಕುಡಿತವನ್ನು ಬಿಟ್ಟ ನಂತರ ನಾವು ಕೂಡ ಹೇಳ್ತೀವಿ ದೈಹಿಕವಾಗಿ ಸರಿ ಆಗ್ತೀವಿ, ಮಾನಸಿಕವಾಗಿ ಒಂದಿಷ್ಟು ಗೊಂದಲಗಳು ಕಡಿಮೆ ಆಗ್ತಾವು, ಸಾಮಾಜಿಕವಾಗಿ ನಮ್ಮನ್ನ ಮತ್ತೆ ಮೊದಲ ರೀತಿ ನೋಡ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿತೈತಿ, ಇಲ್ಲ ಅಂತಲ್ಲ, ಸಮಯ ಹಿಡಿತದ, ಮತ್ತೆ ಮೊದಲ ರೀತಿ ನಮ್ಮನ್ನು ಸ್ವೀಕರಿಸ್ತದ, ಈ ಜಗತ್ತು ಸ್ವೀಕರಿಸ್ತದ, ಸಮಾಜನೂ ಸ್ವೀಕರಿಸ್ತದ. ಅದರ ಜೊತೆಗೆ ಇನ್ನೊಂದು ಆಯಾಮ ಆರ್ಥಿಕ ಆಯಾಮದಲ್ಲೂ ಕೂಡ ನಾವು ಇಂಪ್ರೂವೈಸ್ ಆಗ್ತೀವಿ, ಬೆಳವಣಿಗೆ ಕಾಣ್ತೀವಿ. ಸೊ ಸಾಕಲ್ಲ, ಮತ್ತೇನ್ ಬೇಕು? ಮುಖ್ಯವಾಗಿರೋದು ಯಾವುದು? ಆಧ್ಯಾತ್ಮಿಕ ರೋಗ, ಆಧ್ಯಾತ್ಮಿಕ ಆಯಾಮ, ಅದನ್ನ ನಾವು ಇಲ್ಲಿ ನೋಡ್ಬೇಕಾಗ್ತದಲ್ಲ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ, ಕುಡ್ತ ಒಂದು ಬಿಡ್ತೀವಿ, ಆರಾಮಾಗಿ ಅದೀವಿ. ಯಾಕೆ ಬೇಕಪ್ಪ ಈ ಪಟ್ಟಿ ಮಾಡೋದು, ಬರೀದು, ನೈತಿಕವಾಗಿ ನಮ್ಮನ್ನ ನಾವು ಮೋರಲ್ ಇನ್ವೆಂಟ್ರಿ ಮಾಡ್ಕೊಳ್ಳೋದು, ನಾವ್ ಯಾರು, ಹೇಗೆ, ಏನು ಅನ್ನುವಂಥದ್ದನ್ನೆಲ್ಲ ಯಾಕೆ ನಾವು ಹುಡುಕಬೇಕು? ಎದುರು ಮಾಡುವಂತ ಅಗತ್ಯತೆ ಆದ್ರೂ ಏನಿದೆ? ಸುಮ್ನೆ ಕೆದರಿಕೆ ಯಾರು ಹಾಕೊಂಡಂಗ ಅಂತಾರ ನಮ್ ಕಡೆ ಎಲ್ಲ. ಸುಮ್ನೆ ಗಾಯ ಮಾಡ್ಕೊಳ್ಳೋದು, ನಾವೇ ಅದಕ್ಕೆ ಕೆದರಿ ಅಂತಾರೆ ನಮ್ ಕಡೆ, ಕೆದರಿ ಕ್ಯಾರ್ ಹಾಕೊಳ್ಳೋದು ಅಂತಾರೆ. ಸುಮ್ನೆ ಗಾಯ ಮಾಡ್ಕೊಳ್ಳೋದು ಯಾಕೆ? ಹೋಗಿ ಅವು ಮುಗಿದು ಹೋಗೈತಿ ಜೀವನ, ಏನೇನ್ ಮಾಡ್ಬೇಕಾಗಿತ್ತು, ಏನೇನ್ ಮಾಡಬಾರ್ದಾಗಿತ್ತು ಎಲ್ಲವೂ ಮಾಡೀವಿ, ಅದನ್ನೆಲ್ಲ ಈ ಕೆದಕ್ಕಂತ ಕುಂದ್ರದ್ರಾಗ ಏನ್ ಅರ್ಥದ ಅನ್ನುವಂತ ಮಾತು ಬರ್ತದೆ, ಕ್ವಶನ್ ಬರ್ತದೆ. ಅದ್ರ ಜೊತೆಗೆ ಏನಾಗ್ತದ ಅಂತಂದ್ರೆ ಈ ಮುಂದೆ ಹೇಳ್ತಾರ ಅವ್ರು, ಓದಿ ಸರ್. ನಾವೀ ತಪಶೀಲು ಪರಿಶೀಲನೆ ತಪ್ಪಿಸಿಕೊಳ್ಳಲು ಇನ್ನೊಂದು ಒಳ್ಳೆಯ ನೆಪವನ್ನು ಕಂಡುಕೊಳ್ಳುತ್ತೇವೆ. ನಮ್ಮ ಪ್ರಸ್ತುತದ ಸಮಸ್ಯೆ ಹಾಗೂ ತೊಂದರೆಗಳು ಇತರರ ನಡವಳಿಕೆಯಿಂದ ಉಂಟಾದವುಗಳು ಎಂದು ಹೇಳುತ್ತೇವೆ. ಮುಂದುವರೆದು ನೈತಿಕ ಪರಿಶೀಲನೆಯ ಅಗತ್ಯವಿರುವುದು ಆ ಇತರರಿಗೆ ಎಂದು ಹೇಳುತ್ತೇವೆ. ಇತರರು ನಮ್ಮಲ್ಲಿ ಸರಿಯಾಗಿ ನಡೆದುಕೊಂಡಿದ್ದಲ್ಲಿ ನಾವು ಚೆನ್ನಾಗಿರಬಹುದೆಂದು ಎಂದು ನಾವು ಖಂಡಿತವಾಗಿ ನಂಬುತ್ತೇವೆ. ಆದುದರಿಂದ ನಮ್ಮ ತಿರಸ್ಕಾರವು ಸರಿಯಾದುದು ಮತ್ತು ನಮ್ಮ ರೋಷವು ಯೋಗ್ಯವಾದುದು. ನಾವು ತಪ್ಪಿತಸ್ಥರಲ್ಲ, ಅವರು ತಪ್ಪಿತಸ್ಥರು. ಓಕೆ, ಸೊ ಇದೊಂದು ನೆವ ಮಾಡ್ಕೊಂಡ್ಬಿಡ್ತೀವಿ. ಈಗ ಏನ್ ಬೆಳಗ್ಗೆ ಈಗ ಮೇಲಿನ ಪ್ಯಾರದಲ್ಲಿ ಹೇಳಿದ್ವಲ್ಲ, ಕೊಡ್ತಾ ಒಂದು ಬಿಟ್ರೆ ನಾನು ಒಳ್ಳೆ ಮನುಷ್ಯ. ಇದು ನಾನು ಹೇಳ್ತಾ ಇಲ್ಲ, ಸಮಾಜ ಹೇಳ್ತಾ ಇದೆ, ಮನೆಯವರು ಹೇಳ್ತಾ ಇದ್ದಾರೆ, ಗೆಳೆಯರು ಹೇಳ್ತಾ ಇದ್ದಾರೆ. ಕುಡಿದ್ರೆ ಹಂಗ ಆಡ್ತಾನ ಮರಯಮ್ಮ, ಕುಡಿಲಿಲ್ಲ ಅಂದ್ರೆ ಸುಮ್ಮನೆ ಇರ್ತಾನ, ಸೈಲೆಂಟ್ ಆಗಿರ್ತಾನಂತ ಎಲ್ಲರೂ ಹೇಳ್ತಿದ್ರಲ್ಲ. ಹಂಗಿದ್ದಾಗ ಇದನ್ನೆಲ್ಲ ಮಾಡ್ಕೊಳಕ್ ಯಾಕೆ ಬೇಕು ಅನ್ನುವಂಥದ್ದು ಒಂದು ನೆಪ ಮಾಡ್ಕೊಂಡ್ಬಿಡ್ತೀವಿ. ಇದನ್ನೊಂದು ನೆಪ ಮಾಡ್ಕೊಳ್ಳೋದು. ನಾವು ಕೂಡ ಒಂದೂವರೆ ವರ್ಷ ಇದನ್ನ ನೆಪ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಕುಡ್ತಾ ನಿಂತದ, ಉಳ್ಕೆದೆಲ್ಲ ಸರಿಯಾಗಿ ಹೊಂಟದ, ನಡಿ, ಸುಮ್ಮನೆ ಯಾಕೆ ಬೇಕು ಹೆಜ್ಜೆ ಪಜ್ಜೆ ಅದೆಲ್ಲ ಎದಕ್ ಬೇಕು ನಮಗೆ? ಇವನ್ನೆಲ್ಲ ನೋಡ್ಕೊಳ್ಳೋದು ಯಾವನಿಗೆ ಬೇಕು? ಬರಿಬೇಕಂತ, ಇನ್ನೊಬ್ಬರ ಮುಂದೆ ಹೇಳ್ಬೇಕಂತ, ದೇವ್ರಿಗೆ ಒಪ್ಪಿಸ್ಬೇಕಂತ, ಅವ್ರಿಗೆ ಪರಿಹಾರ ಕೊಡ್ಬೇಕು. ಎಲ್ಲ ಕಥೆಗಳು ಯಾಕೆ ಬೇಕಪ್ಪ? ಕುಡ್ತಾ ಒಂದ್ ಬಿಡಾಕ್ ಬಂದಿವಿ, ಕುಡ್ತಾ ಒಂದ್ ನಿಲ್ಸಿದ್ರೆ ಸಾಕು ಅನ್ನುವಂತ ಭಾವನೆ ಒಳಗೆ ನಾವು ಕೂಡ ಇದ್ವಿ. ಅತ್ಯಂತ ಪ್ರಮುಖವಾದ ಆಯಾಮವನ್ನ ಬಿಟ್ಟು ಉಳಿದ ಆಯಾಮಗಳನ್ನ ಸರಿಪಡಿಸ್ಕೊಳಕತ್ತಿದ್ದೀವಿ. ಹಾಗಾದ್ರೆ ಹೇಳಿದೀವಲ್ಲ, ದೈಹಿಕ, ಮಾನಸಿಕ, ಸಾಮಾಜಿಕ, ಆರ್ಥಿಕ, ಕೌಟುಂಬಿಕ ಏನೇನ್ ಆಯಾಮ ತಗೋಳ್ರಿ, ಎಲ್ಲ ಸರಿಪಡಿಸ್ಕೊಳಕ್ ನೋಡ್ತೀವಿ. ಆದ್ರೆ ಮುಖ್ಯವಾಗಿ ಪ್ರಮುಖವಾಗಿ ಬೇಕಾದಂತ ಆತ್ಮದ ಆ ಒಂದು ಆಯಾಮವನ್ನ ನಾವು ನೋಡ್ಲಕ್ ರೆಡಿನೇ ಇಲ್ಲ. ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ರ ಸ್ಪಿರಿಚುವಲ್ ಇಲ್ನೆಸ್ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಅದನ್ನ ನಾವು ನೋಡ್ಲಿಕ್ಕೆ ತಯಾರಿಲ್ಲ, ಉಳಿದ ಆಯಾಮಗಳನ್ನ ಮಾತ್ರ ನೋಡಕ್ ತಯಾರಿಲ್ಲ. ಇದನ್ನು ಕೂಡ ನಾವು ನೆಪ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ಕಾರಣಗಳನ್ನ ಕೊಡ್ತಾ ಇದೀವಿ ಅಥವಾ ನಮ್ಮ ಸಮರ್ಥನೆಯನ್ನ ಕೊಡ್ತೀವಿ. ಏನಂತಂದ್ರೆ ನಾನ್ ಹಂಗಿರ್ಲಿಲ್ಲ, ಮತ್ತೊಬ್ರು ನನಗ್ ಹಂಗ್ ಮಾಡಿದ್ರಂತ ನಾನು ಹಿಂಗಾಗಿನಿ. ನಮ್ಮ ಇವತ್ತೇನು ನನ್ನ ಪರಿಸ್ಥಿತಿ ಅದಾವ, ನನ್ನ ಸಮಸ್ಯೆಗಳದಾವ ಅಥವಾ ನನ್ನ ತೊಂದರೆಗಳು ಏನದಾವಲ್ಲ, ಅವು ಯಾರಿಂದ ಬಂದಿದ್ವು ಅಂದ್ರೆ ಇತರರ ನಡವಳಿಕೆಯಿಂದ, ಇತರರ ಬಿಹೇವಿಯರ್ ಇಂದ, ಇತರರ ವರ್ತನೆಯಿಂದ, ಇತರರು ನನಗೆ ಮಾಡಿದ ಅನ್ಯಾಯದಿಂದ ನಾನು ಹಿಂಗಾಗಿದ್ದೀನಿ ಅನ್ನುವಂಥ ಸಮರ್ಥನೆಗಳನ್ನ ಕೊಟ್ಕೊಳಕ್ ಚಾಲು ಮಾಡ್ತೇವೆ. ಮುಂದುವರೆದು ನೈತಿಕ ಪರಿಶೀಲನೆ ನನಗ ಅಗತ್ಯ ಇಲ್ಲ, ಈ ಜಗತ್ತಿಗೆ ಅಗತ್ಯ ಇದೆ ಅಂತ ಹೇಳ್ತಾರ. ಇತರರಿಗೆ ಅಗತ್ಯ ಐತಿ,
ನನಗೆ ಯಾರ್ಯಾರು ಅನ್ಯಾಯ ಮಾಡ್ಯಾರ, ಯಾರ್ಯಾರು ಏನೇನು ಮಾಡ್ಯಾರ ಅವ್ರಿಗೆ ಅಗತ್ಯ ಇದೆ, ನನಗಲ್ಲ. ಅವ್ರು ಸರಿಯಾಗಿ ನಡ್ಕೊಂಡಿದ್ರೆ ನಾನು ಯಾಕೆ ಹಿಂಗಾಗ್ತಿದ್ದೆ, ನಾನು ಕೂಡ ಚೆನ್ನಾಗೇ ಇರ್ತಿದ್ದೆ. ಅವ್ರು ಸರಿಯಾಗಿ ನನ್ನನ್ನು ನಡೆಸ್ಕೊಲಿಲ್ಲ, ಮನೆಯವರು ನಡೆಸ್ಕೊಲಿಲ್ಲ, ಜಗತ್ತು ನಡೆಸ್ಕೊಲಿಲ್ಲ, ಸಮಾಜ ನಡೆಸ್ಕೊಲಿಲ್ಲ, ಗೆಳೆಯರು ನಡೆಸ್ಕೊಲಿಲ್ಲ, ಉದ್ಯೋಗದ ಸ್ಥಳಗಳಲ್ಲಿ ನಡೆಸ್ಕೊಲಿಲ್ಲ, ನನ್ನನ್ನು ಅವರು ಸರಿ ನಡೆಸ್ಕೊಳ್ಳಿಲ್ಲ. ನನ್ನ ಬಗ್ಗೆ ಅವರು ಸರಿಯಾಗಿ ಒಂದೇನು ಹೇಳ್ತೇವೆ ಸರಿಯಾದ ರೀತಿಯಲ್ಲಿ ನನ್ನ ಜೊತೆ ಅವರು ಬಿಹೇವ್ ಮಾಡಲಿಲ್ಲ, ವ್ಯವಹಾರ ಮಾಡಲಿಲ್ಲ, ಪ್ರೀತಿ ತೋರಿಸ್ಲಿಲ್ಲ, ಮರ್ಯಾದೆ ಕೊಡ್ಲಿಲ್ಲ, ನನ್ನ ಬಗ್ಗೆ ಕೆಡಕನ್ನು ಉಂಟು ಮಾಡಿದ್ರು, ನನ್ನ ಬಗ್ಗೆ ಚಾಡಿಯನ್ನು ಹೇಳಿದ್ರು, ನನ್ನ ಬಗ್ಗೆ ಅಸೂಯೆ ಬರುವಂಗೆ ಮಾಡಿದ್ರು, ನನ್ನ ಬಗ್ಗೆ ಹೊಟ್ಟೆ ಕಿಚ್ಚನ್ನು ಪಟ್ಟರು. ಈ 108 ಕಾರಣಗಳು ಗುರ್ತದವ ನಮ್ಗೆಲ್ಲರಿಗೆ. ಸೊ ಅವರು ಸರಿ ಇತ್ತಪ್ಪ ಅಂದ್ರೆ ನಾನು ಯಾಕೆ ಹಿಂಗಾಗ್ತಿದ್ದೆ, ನನ್ನ ಬಗ್ಗೆ ಗಾಸಿಪ್ ಮಾಡೋದು, ನನ್ನ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಮತ್ತೊಬ್ಬರ ಮುಂದೆ ಹೇಳುದು, ನನ್ನನ್ನ ಕೀಳು ಮಟ್ಟದಲ್ಲಿ ನೋಡುದು, ನನಗೆ ಕಾಡಿಸುವುದು, ಎಂತೀವಿ ನಮ್ ಕಡೆ ಕಾಟ ಕೊಡೋದು, ಸುಮ್ನೆ ಕಾಟ ಕೊಡೋದು, ಇದೆಲ್ಲವನ್ನು ಅವರು ಮಾಡಿದ್ರು. ಅದಕ್ಕೆ ನಾನು ಹಿಂಗಾದೆ. ಅವರು ಸರಿಯಾಗಿದ್ದಿದ್ರೆ ನಾನು ಸರಿಯಾಗಿ ಇರಬಹುದಾಗಿತ್ತು ಅನ್ನುವಂಥದ್ದು ನಾವು ಖಂಡಿತವಾಗಿ ನಂಬ್ತೀವಿ. ತಪ್ಪೇನಿದೆ ಇದ್ರೊಳಗೆ ಮಾತಾಡೋದ್ರಲ್ಲಿ ಅನ್ನುವಂಥದ್ದು ಬರ್ತದ ತಿಳಿಯಾಗ. ಹಿಂಗಾಗಿ ನಾವೇನ್ ಮಾಡ್ತೀವಿ, ನಾವು ಇವತ್ತಿದನ್ನೆಲ್ಲವನ್ನ ತಿರಸ್ಕಾರ ಮಾಡ್ತೀವಲ್ಲ ಅದು ಸರಿಯಾದದು. ನಾವು ಏನ್ ಮಾಡಕತ್ತೀವಲ್ಲ ಈ ನೈತಿಕ ತಪಸ್ಸಿಲ್ಲ ಇದೆಲ್ಲವೂ ಬೇಕಾಗಿಲ್ಲ ನಮ್ಗೆ. ಈ ತಿರಸ್ಕಾರ ಮಾಡೋದು ಬಹಳ ಸರಿ. ಇದು ನಮ್ಮ ರೋಷ ಯೋಗ್ಯವಾಗಿತ್ತು ಅನ್ನುವಂಥ ಯೋಚನೆ ಬರ್ತದೆ. ಹೌದು, ಕೋಪ, ನನ್ನ ಕೋಪ, ನನ್ನ ಶಿಫ್ಟು, ನನ್ನ ಏನು ವರ್ತನೆ ಇದು ಅದು ಸರಿ ಇತ್ತು ಇನ್ನೊಬ್ಬರ ಬಗ್ಗೆ. ಅವ್ರು ಹಂಗ್ ಮಾಡಿದ್ರಂತ ನಾನು ಹಿಂಗ್ ಮಾಡಿದೆ. ಅವ್ರು ಹೇಳ್ತಾರಲ್ಲಿ ನಾವು ತಪ್ಪಿತಸ್ಥರಲ್ಲ, ಅವ್ರು ತಪ್ಪಿತಸ್ಥರು. ಅವ್ರು ಹಂಗ ಮಾಡಿದ್ದಕ್ಕೆ ನಾವು ಹಿಂಗ್ ಮಾಡಿದ್ವಿ, ನಂದೇನ್ ತಪ್ಪು. ಸುಮ್ನೆ ಬಿಟ್ರೆ ನಮ್ಮನ್ನ ಕೆಡುತ್ತಿದ್ರು, ಅವ್ರು ಸುಮ್ನೆ ಬಿಟ್ರೆ ನಮ್ಮನ್ನ ತುಳಿತಿದ್ರು, ಸುಮ್ನೆ ಬಿಟ್ರೆ ನನ್ನನ್ನು ಯಾವ ಮಟ್ಟಕ್ಕೆ ಬೇಕಾದ್ರೂ ಅವ್ರವ್ರು ನಮ್ಮನ್ನ ಗದಮುತ್ತಿದ್ರು ಅಂತ ಹೇಳ್ತಾರೆ. ಬದುಕಿನಲ್ಲಿ ನಮ್ಗೆ ಅಸ್ತಿತ್ವನೇ ಇಲ್ಲಾರ್ದ ಹಾಗೆ ಮಾಡ್ತಿದ್ರು, ಸಮಾಜದಲ್ಲಿ ನಮಗೆ ಒಂದು ವ್ಯಾಲ್ಯೂ ಇಲ್ಲಾರ್ದಂಗೆ ಮಾಡ್ತಿದ್ರು. ಆ ಒಂದು ಕಾರಣಕ್ಕಾಗಿ ನಾನು ಎದ್ದು ನಿಂತೆ ಅನ್ನುವಂತ ಸಮರ್ಥನೆಯನ್ನು ನಾನು ಕೊಟ್ಕೋತೀನಿ. ಅಫ್ಕೋರ್ಸ್ ಇಲ್ಲ ಅಂತಲ್ಲ, ಅದ್ರ ಮುಂದೆ ಏನಾಗ್ತದ ಅಲ್ಲಿ ಗುರ್ತಾಗ್ತದೆ ನಮಗೆ. ಓದಿ ಸರ್ ಪ್ಲೀಸ್. ತಪಶೀಲು ಮಾಡುವ ಈ ಸಂದರ್ಭದಲ್ಲಿ ನಮ್ಮ ಪೋಷಕರು ನಮ್ಮ ಸಹಾಯಕ್ಕೆ ಬರುತ್ತಾರೆ. ಅವರಲ್ಲಿ ಏಯ 4ನೇ ಹೆಜ್ಜೆಯ ಪರೀಕ್ಷಿತ ಅನುಭವ ಇರುವುದರಿಂದ ಅವರ ಸಹಾಯವು ಸಾಧ್ಯವಾದುದು. ಅವರು ಖಿನ್ನತಾಭಾವರಾದವರು, ಅವರ ಸ್ಥಿತಿಯು ಪ್ರತ್ಯೇಕವಾದುದು ಅಥವಾ ವಿಚಿತ್ರವಾದುದೇನು ಅಲ್ಲವೆಂಬುದನ್ನು ಸಾಧಾರಣವಾಗಿ ತೋರಿಸಿ ಸಂತೈಸುತ್ತಾರೆ. ಪೋಷಕರು ಸ್ವಾಭಾವಿಕ ಮಾತಿನಲ್ಲಿ ನಟನೆ ಇಲ್ಲದೆ ತನ್ನದೇ ತಪ್ಪುಗಳ ಪೂರ್ವದ ಹಾಗೂ ಪ್ರಸ್ತುತ ಉದಾಹರಣೆ ನೀಡಿ ವಿವರಿಸುತ್ತಾರೆ. ಅವರ ಶಾಂತ ಹಾಗೂ ನೈಜ ತಪಶೀಲು ಅಥವಾ ಪಟ್ಟಿಯು ಬಹಳಷ್ಟು ಧೈರ್ಯ ಕೊಡುವಂತಾಗಿರುತ್ತದೆ. ಪೋಷಕರು ಮಾತಿನ ಮಧ್ಯೆ ಹೊಸ ಬರಲಿರುವ ವಿಷಯಗಳನ್ನು ನಕಾರಾತ್ಮಕ ವಿಷಯಗಳೊಂದಿಗೆ ತೋರ್ಪಡಿಸಬಹುದು. ಇದರಿಂದಾಗಿ ವಿಷಯದ ಮೇಲಿನ ಕತ್ತಲೆಯು ತೊಲಗಿ ಮಾತುಕತೆಯು ಜೀವಭರಿತವಾಗಬಹುದು. ಹಾಗೆಯೇ ನಿಧಾನವಾಗಿ ಪೋಷಕರು ವಾಸ್ತವಕ್ಕೆ ಬರುವಾಗ ಹೊಸಬನ ಹೆದರಿಕೆಯು ತೊಲಗಿ ಆತನು ಹೆದರಿಕೆ ಇಲ್ಲದೆ ತನ್ನ ಕೊರತೆಗಳತ್ತ ನೋಡಬಹುದು. ಇಂಥ ಗೊಂದಲ ಸಮಯದಲ್ಲಿ ಅಥವಾ ಇಂಥ ವಾದಗಳಲ್ಲಿ ಅಥವಾ ವಿತಂಡವಾದ ಅಂತ ಶಬ್ದ ಯೋಚಿಸಿದ್ರೆ ತಪ್ಪಾಗ್ತದೆ. ಯಾಕಂದ್ರೆ ನಮ್ಗದ ಅರ್ಥ ಆಗಿರ್ಲಿಲ್ಲ ಫಸ್ಟಿಗೆ. ವಿತಂಡವಾದ ವಾದ ನಾನು ಮಾಡೋ ವಾದ ಸರಿ ಅಂತಾನೆ ನಾನು ಅನುಭವಿಸ್ತೀನಿ, ನಾನು ಅನ್ಕೊಳ್ತೀನಿ. ಆದ್ರೆ ಇಂಥ ಸಮಯದಲ್ಲಿ ನಮ್ಮ ಪೋಷಕರು ಅಥವಾ ನಮ್ಮ ಸ್ಪಾನ್ಸರ್ಗಳು ನಮ್ಮ ಸಹಾಯಕ್ಕೆ ಬರ್ತಾರೆ, ಅಥವಾ ನಮ್ಮ ಹಿರಿಯ ಬಂಧುಗಳು ಅನ್ಕೊಳ್ರಿ, ಅಥವಾ ಈ ಹೆಜ್ಜೆಯನ್ನ ಯಾರು ಮಾಡಿರ್ತಾರ, ಈ ಹೆಜ್ಜೆ 4ನೇ ಹೆಜ್ಜೆಯ ಪರೀಕ್ಷಿತ ಅನುಭವ ಅವರಲ್ಲಿ ಇದೆ, ಅವ್ರು ಈ ಹೆಜ್ಜೆಗಳನ್ನ ಮಾಡಿರ್ತಾರ, ಅಂತವ್ರು ನಮ್ಮ ಸಹಾಯಕ್ಕೆ ಬರ್ತಾರ. ಸೊ ಆ ಸಮಯದಲ್ಲಿ ಅವರು ನಮಗೆ ಹೆಲ್ಪ್ ಮಾಡ್ತಾರ. ಅದ್ರ ಜೊತೆ ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ ಖಿನ್ನತಾ ಭಾವದವರು ಅವರ ಶ್ರುತಿ ಪ್ರತ್ಯೇಕ ಅಥವಾ ವಿಚಿತ್ರ ಅಲ್ಲದೇನು ಅನ್ನುವಂಥದ್ದನ್ನು ಕೂಡ ಸಾಧಾರಣವಾಗಿ ತೋರಿಸ್ತಾರೆ, ಆಧಾರ ಸಮೇತವಾಗಿ ತೋರಿಸ್ತಾರೆ. ಅವ್ರದ್ದು ಏನೂ ತಪ್ಪಲ್ಲ ಅಂತ ತೋರಿಸ್ತಾರ. ಅವ್ರು ಯಾವ ಸ್ವಭಾವಗಳಿಗೂ ಕೂಡ ಇಲ್ಲಿ ತಪ್ಪಲ್ಲ, ಖಿನ್ನತ ಭಾವನೂ ತಪ್ಪಲ್ಲ, ಗ್ರ್ಯಾಂಡಿಟಿನೂ ತಪ್ಪಲ್ಲ, ಅಥವಾ ವೈಭವಪೇತರಾಗಿ ಅಥವಾ ಸ್ವಸಮರ್ಥನೆಯಿಂದ ಇರ್ತೀವಲ್ಲ ಯಾರೂ ಕೂಡ ತಪ್ಪಲ್ಲ ಅನ್ನುವಂಥದ್ದನ್ನ ಸಾಧಾರಣವಾಗಿ ಅಂದ್ರೆ ಆಧಾರ ಸಮೇತವಾಗಿ ಅವ್ರು ಇಲ್ಲಿ ನಮಗೆ ತೋರಿಸ್ತಾರ, ತೋರಿಸಿ ನಮ್ಮನ್ನ ಸಂತೈಸ್ತಾರ. ನಮ್ಮ ಹಿರಿಯ ಬಂಧು, ನಮ್ಮ ಸ್ಪಾನ್ಸರ್ ಅನ್ಕೊಡ್ರಿ, ಮಾರ್ಗದರ್ಶಕರು ಅನ್ಕೊಡ್ರಿ, ಅಥವಾ ನಮ್ಮ ಕೆಲವೊಮ್ಮೆ ನಮ್ಮನ್ನ ಯಾರು ಕರ್ಕೊಂಡ್ ಬಂದಿರ್ತಾರ ಅಥವಾ ನಮ್ಗಿಂತ ಮೊದಲು ಬಂದು ಇಲ್ಲಿ ಯಾರು ನಿಂತಿರ್ತಾರ ಅವ್ರನ್ನ ಅನ್ಕೊಡ್ರಿ. ಅವ್ರು ನಮಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳೋ ಬಂದಾಗ, ಅಥವಾ ಈ ಹೆಜ್ಜೆ ಯಾಕೆ ಬೇಕು,
ಯಾಕೆ ಮಾಡಬೇಕು ಅನ್ನುವಂಥದ್ದನ್ನ ಅವರು ನಮಗೆ ಹೇಳಿಕೊಡ್ತಾರೆ ಸ್ನೇಹಿತರೆ. ಸೊ ಅವ್ರು ಹೇಳ್ತಾರೆ, ಅವ್ರು ನಮ್ಮ ಪೋಷಕರು ಹೆಂಗಿರ್ತಾರ ಅಂದ್ರೆ ಯಾವುದೇ ತಮ್ಮ ಮಾತಿನಲ್ಲಿ ಯಾವುದೇ ನಟನೆ ಇಲ್ಲದೆ, ಆಕ್ಟಿಂಗ್ ಇಲ್ಲದೆ ತನ್ನದೇ ತಪ್ಪುಗಳ ಪೂರ್ವದ ಮತ್ತು ಪ್ರಸ್ತುತದ ಉದಾಹರಣೆಯನ್ನ ನೀಡಿ ವಿವರಿಸ್ತಾರೆ. ಅವರು ನನಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳೋದಿಲ್ಲ. ಅವರು ತಮ್ಮದೇ ಅನುಭವಗಳನ್ನ ಅಥವಾ ತಾವು ಮಾಡಿದ ತಪ್ಪುಗಳು ಹಿಂದೆ ಏನು ಅವರು ಪೂರ್ವದಲ್ಲಿ ಮಾಡಿದ ತಪ್ಪುಗಳನ್ನ, ಅದರ ಅನುಭವಗಳನ್ನ, ಅದರ ಜೊತೆಗೆ ಇವತ್ತು ಏನು ಪ್ರಸ್ತುತವಾಗಿ ನಡೀತಾ ಇದೆ ಆ ಉದಾಹರಣೆಗಳನ್ನ ಕೊಟ್ಟು ನಮಗೆ ವಿವರಣೆ ಕೊಡ್ತಾರೆ. ನಾವ್ ಹೇಳ್ತೀವಿ ಕೆಲವೊಮ್ಮೆ ಸ್ಪಾನ್ಸರು ಈ ಒಬ್ಬ ಹೊಸ ಸ್ಪಾನ್ಸಿಗೆ ಅವನು ಸ್ಪಾನ್ಸಿ ಆಗಬೇಕು. ನಾನು ಸ್ಪಾನ್ಸಿ ಆಗಕ್ ಹೋಗಿರ್ತೀನಿ, ಆದ್ರೆ ಆ ಸ್ಪಾನ್ಸರ್ ಏನಾಗ್ತಾನೆ ನನಗೆ ಸ್ಪಾನ್ಸಿ ಹಾಕ್ತಾನೆ. ಅಂದ್ರೆ ಮೊದಲಿಗೆ ಅವ್ರು ಹೇಳ್ತಾರೆ ಇದೇ ಮಾತದು, ಪೋಷಕರು ಸ್ವಾಭಾವಿಕ ಮಾತಿನಲ್ಲಿ ನಟನೆ ಇಲ್ಲದೆ ತನ್ನದೇ ತಪ್ಪುಗಳನ್ನ, ನಾನು ಎದಕ್ ಹೋಗಿರ್ತೀನಿ ನನ್ನ ತಪ್ಪುಗಳನ್ನ ನೋಡ್ಕೊಳಕ್ ಹೋಗಿರ್ತೀನಿ ಸ್ಪಾನ್ಸರ್ ಹತ್ರ. ಬಟ್ ನಮ್ಮ ಸ್ಪಾನ್ಸರ್ ಏನ್ ಮಾಡ್ತಾರಂದ್ರೆ ಅವರ ಬದುಕಲ್ಲಿ ಆದಂತ ತಪ್ಪುಗಳನ್ನ ಅಥವಾ ಅವರ ಅನುಭವಗಳನ್ನ ನಮ್ಮ ಮುಂದೆ ತೆರೆದು ಇಡ್ತಾರೆ. ಅದರ ಉದಾಹರಣೆ ಸಮೇತ ನಮ್ಮ ಮುಂದೆ ವಿವರಣೆ ಇರ್ತಾರೆ. ಹೊರತಾಗಿ ನಮಗೆ ಪ್ರವಚನ ಕೊಡುದಿಲ್ಲ, ನಮ್ಮನ್ನ ತಿದ್ದಲಿಕ್ಕೆ ನೋಡುದಿಲ್ಲ, ನಮಗ್ ಬುದ್ಧಿವಾದ ಹೇಳುದಿಲ್ಲ. ಜನರಲ್ ಆಗಿ ತಗೋಬೇಕಂದ್ರೆ ಗುರುಗಳು ಶಿಷ್ಯರಾಗ್ತಾರ. ಗುರುಗಳು ಯಾರು ನಾವು ಗುರುಗಳು ಅಂತ ನಾವು ಹೋಗ್ತೀವಲ್ಲ ಅವರು ನಮಗೆ ಶಿಷ್ಯರಾಗ್ತಾರ. ಇಲ್ಲಿ ಶಿಷ್ಯ ಗುರು ಆಗ್ತಾನೆ ಅಂತ ಹೇಳ್ತಾರೆ. ಸ್ಪಾನ್ಸರ್ ಬಿಕಮ್ ಸ್ಪಾನ್ಸಿ ಇನ್ ಫ್ರಂಟ್ ಆಫ್ ನ್ಯೂ ಸ್ಪಾನ್ಸಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಸೆಂಟೆನ್ಸಿನ ಮಹತ್ವ ಅದು. ತಮ್ಮ ತಪ್ಪುಗಳ ಪೂರ್ವದ ಹಾಗೂ ಪ್ರಸ್ತುತ ಉದಾಹರಣೆಯನ್ನು ನೀಡಿ ಅವರು ವಿವರಿಸ್ತಾರೆ. ಅವರ ಶಾಂತ ಮತ್ತು ನೈಜ ತಪಶೀಲ ಅಥವಾ ಪಟ್ಟಿಯನ್ನು ಬಹಳಷ್ಟು ಧೈರ್ಯ ಕೊಡುವಂತಾಗಿರ್ತದೆ. ಯಾವಾಗ ಒಬ್ಬ ಸ್ಪಾನ್ಸರ್ ಅಥವಾ ಒಬ್ಬ ಹಿರಿಯ ಬಂದು ತಾನು ಮಾಡಿದ ತಪ್ಪುಗಳನ್ನು ಅತ್ಯಂತ ಧೈರ್ಯದಿಂದ ಒಬ್ಬ ಹೊಸಬನ ಮುಂದೆ ಇಟ್ಟಾಗ ಅಥವಾ ಹೊಸ ಬಂಧುವಿನ ಮುಂದೆ ಇಟ್ಟಾಗ, ಓಕೆ ಸ್ವಲ್ಪ ನೋಡಿ ಅದು. ಸೊ ಯಾವಾಗ ಅವರು ನೈಜವಾದ ಅವರ ಶಾಂತತೆಯಿಂದ ಮತ್ತು ನೈಜವಾದ ತಮ್ಮ ತಪಸ್ಸಿಲನ್ನ ಹೇಳ್ತಾರ, ಅವರು ಮಾಡಿದಂತ ಅನುಭವಗಳನ್ನ ನಮ್ಮ ಮುಂದೆ ಇಡ್ತಾರ, ಅವಾಗ ನಮಗೂ ಕೂಡ ಧೈರ್ಯ ಬರ್ತದ. ನಾವು ಕೂಡ ಇವ್ರ ಮುಂದೆ ಹೇಳ್ಕೋಬಹುದು, ಏನು ಹೇಳಬಹುದು, ನಾವು ಮಾಡಿದ್ದನ್ನ ಧೈರ್ಯವಾಗಿ ಮಾತನಾಡಬಹುದು ಅನ್ನುವಂಥದ್ದು. ಸೊ ನಮ್ಮ ಪೋಷಕರು ಅವಾಗ ಏನ್ ಮಾಡ್ತಾರ, ಮಾತಿನ ಮಧ್ಯೆ ಬರುವಂತ ಒಂದಿಷ್ಟು ಹೊಸ ವಿಷಯಗಳನ್ನ ನಕಾರಾತ್ಮಕ ವಿಷಯಗಳೊಂದಿಗೆ ಬೇರ್ಪಡಿಸ್ತಾರ ಅಥವಾ ತೋರಿಸ್ತಾರ. ನೋಡಿ ಯಾವುದು ನಕಾರಾತ್ಮಕ ಯಾವುದು ಸಕಾರಾತ್ಮಕ ಅನ್ನುವಂಥದ್ದನ್ನ ನಮ್ಮ ಮಾತಿನಲ್ಲೇ, ನಮ್ಮ ಒಂದು ಏನು ಕಾನ್ವರ್ಸೇಷನ್ ಅಂತ ಹೇಳ್ತೀವಿ ಅಥವಾ ನಮ್ಮ ಚರ್ಚೆ ಅಂತ ಹೇಳ್ತೀವಿ ಅಥವಾ ನಮ್ಮ ಏನು ಇಬ್ಬರದು ನಡುವೆ ನಡೆಯುವಂತ ಶೇರಿಂಗ್ ಇರ್ತದಲ್ಲ, ಅದರೊಳಗೆ ಅವರು ನಮ್ಮ ನಕಾರಾತ್ಮಕತೆಗಳನ್ನ ಸಣ್ಣದಾಗಿ ಸೂಕ್ಷ್ಮವಾಗಿ ನಮಗೆ ಅರಿವು ಆಗುವ ಹಾಗೆ ಅಥವಾ ನಮಗೆ ಅರಿವಿಲ್ಲದಂತೆ ನಾವೇ ಅರ್ಥ ಮಾಡಿಕೊಳ್ಳುವ ಹಾಗೆ ನಮ್ಗೆ ಅವುಗಳನ್ನ ಆ ವಿಷಯಗಳನ್ನ ತೋರಿಸ್ತಾರೆ. ಅದು ಜಾಣ ಸ್ಪಾನ್ಸರ್ ಇದ್ರ, ಅನುಭವ ಪಡೆದಂತ ಸ್ಪಾನ್ಸರ್ ಇದ್ರ ಅಥವಾ ಅನುಭವ ಪಡೆದಂತ ಹಿರಿಯ ಬಂಧು ಇದ್ರ, 12 ಹೆಜ್ಜೆಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಂತವ್ರು ಇದ್ರೆ ಈ ಎಲ್ಲವನ್ನ ಹೇಳ್ತಾರೆ. ಹೊರತಾಗಿ ನಾವು ಜನರಲ್ ಆಗಿ ಕೇಳ್ತೀವಲ್ಲ ಅವೆಲ್ಲವೂ ನಡೆಯಂಗೆ. ನಮ್ಮ ಮಾತುಗಳಲ್ಲೇ ನಮ್ಮ ನಕಾರಾತ್ಮಕ ವಿಷಯಗಳನ್ನ ಅವ್ರು ತೋರ್ಪಡಿಸ್ತಾರ. ನಮಗ್ ನೋವಾಗ್ಲಾರ್ದಂಗೆ ತೋರಿಸ್ತಾರ. ನೋಡು ನೀವು ಈ ತರ ಮಾಡಿದ್ವಿ, ನಾವು ಈ ತರ ಮಾಡಿದ್ದೆ, ಇದು ತಪ್ಪಲ್ವಾ ಅನ್ನುವಂಥ ಮಾತುಗಳನ್ನ ಎತ್ತಿ ತೋರಿಸ್ತಾರ. ನಮಗ್ ಗುರ್ತಾಗುದಿಲ್ಲ, ನಮ್ಗೆ ನೋವು ಆಗುದಿಲ್ಲ. ಅವಾಗ ನಾವು ಕನ್ವಿನ್ಸ್ ಆಗ್ತೀವಿ, ಹೌದಲ್ಲ ಇವ್ರು ಹೇಳ್ತಾ ಇರೋದು ಸರಿ ಅನ್ನುವಂಥದ್ದು ಬರ್ತದೆ ಸ್ನೇಹಿತರೆ. ಸೊ ಇದರಿಂದಾಗಿ ಹೇಳ್ತಾರೆ, ಯಾವ ವಿಷಯ ನಮ್ಮಲ್ಲಿ ಇರ್ತದ ಆ ವಿಷಯದ ಮೇಲೆ ಏನು ಕತ್ತಲೆ ಇರ್ತದೆ, ಏನು ಬ್ಲ್ಯಾಕ್ ಇರ್ತದೆ, ಏನು ನಾವು ಮುಸುಕನ್ನ ಹಾಕಿರ್ತೀವಿ ಅವೆಲ್ಲವನ್ನ ಹೋಗುವಂತ ಮಾಡಿ ನಮ್ಮಿಬ್ಬರ ಮಾತುಕತೆಯಲ್ಲಿ ಒಂದು ಜೀವಭರಿತವಾಗಿರ್ತದೆ. ಆ ಮಾತುಗಳಿಗೆ ವ್ಯಾಲ್ಯೂ ಇರ್ತದೆ, ಆ ಮಾತುಗಳಿಗೆ ಲೈಫ್ ಇರ್ತದೆ, ಆ ಮಾತುಗಳಿಗೆ ಒಂದು ಕಿಮ್ಮತ್ ಇರ್ತದೆ, ಅದನ್ನ ತೋರಿಸ್ತಾರೆ. ಹಾಗೆ ನಿಧಾನವಾಗಿ ನಮ್ಮ ಪೋಷಕರು ವಾಪಸ್ ಬರುವಾಗ ನಮ್ಮಲ್ಲಿ ಇರುವಂತ ಹೆದರಿಕೆ ಅಥವಾ ಹೊಸಬನಲ್ಲಿ ಇರುವಂತ ಹೆದರಿಕೆ ಹೋಗ್ತದೆ. ಈ ಹೆದರಿಕೆ ಹೋದಾಗ ಹೌದು ಇವ್ರು ಹೇಳ್ತಾ ಇರೋದು ಸರಿ, ನಾನು ಕೂಡ ಇವುಗಳನ್ನ ನೋಡಬಹುದು, ಯಾವುದೇ ಹೆದರಿಕೆ ಇಲ್ಲದೆ ಶೋಧನಾತ್ಮಕವಾಗಿ ಅಂತ ಏನ್ ಹೇಳ್ತೀವಿ, ಅದರ ಜೊತೆಗೆ ನಿರ್ಭೀತಿಯಿಂದ ಅಂತ ಏನ್ ಹೇಳ್ತೀವಲ್ಲ, ಅದೇ ಯಾವುದೇ ಹೆದರಿಕೆ ಇಲ್ಲದೆ ಅವರೇ ಇಷ್ಟೊಂದು ಹೇಳಿರ್ಬೇಕಾದ್ರೆ, ಅವರೇ ಇಷ್ಟೊಂದು ಮಾಡಿರ್ಬೇಕಾದ್ರೆ, ಅವರೇ ನಮ್ಗೆ ಇಷ್ಟೊಂದು ತಿಳಿಸಿ ಹೇಳ್ಬೇಕಾದ್ರೆ ನಾನ್ ಯಾಕೆ ಮಾಡಬಾರ್ದು ಅನ್ನುವಂಥ ಮನಸ್ಥಿತಿ ನಮ್ಮಲ್ಲಿ ಬರ್ತದೆ. ಅವರು ನಮಗೆ ಧೈರ್ಯ ಕೊಡ್ತಾರ, ನಮಗ ಈ ಕಾರ್ಯಕ್ರಮದ ಹೆಜ್ಜೆಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿಕೊಡ್ತಾರ.
ಅದಾದ ನಂತರ ಏನಿದೆ ಸ್ನೇಹಿತರೆ, ದಯವಿಟ್ಟು ಓದಿ. ತನಗೆ ತಪಶೀಲಿನ ಅಗತ್ಯವಿಲ್ಲವೆನ್ನುವ ಹೊಸಬರ ಪ್ರಯೋಜನಕರ ಸಮಸ್ಯೆ ಬೇರೆ ರೀತಿಯದು. ಇದು ತನ್ನದೇ ಹೆಮ್ಮೆ ಇರುವವರು ಅವರಲ್ಲಿರುವ ನ್ಯೂನ್ಯತೆಗಳತ್ತ ಕುರುಡಾಗಿರುವವರ ರೀತಿ. ಈ ಹೊಸಬರಿಗೆ ಸಾಂತ್ವನದ ಅಗತ್ಯವಿರುವುದಿಲ್ಲ. ಕಷ್ಟವೆಂದರೆ ಅವರ ಅಹಂಭಾವದ ಗೋಡೆಯಲ್ಲಿರುವ ಬಿರುಕನ್ನು ತೋರಿಸಿ ಆ ಬಿರುಕಿನ ಮೂಲಕ ಸರಿಯಾದ ಉದ್ದೇಶದ ಬೆಳಕನ್ನು ಕಾಣುವಂತೆ ಮಾಡುವುದು. ಇದು ಬಹಳ, ಈ ಪ್ಯಾರಾದಲ್ಲಿ ಒಂದಿಷ್ಟು ಸೆಂಟೆನ್ಸ್ಗಳು ಬಹಳ ಚಂದ ಇದೆ ಸ್ನೇಹಿತರೆ. ಅಹಂಭಾವದ ಗೋಡೆಯಲ್ಲಿರುವ ಬಿರುಕನ್ನು ತೋರಿಸಿ ಆ ಬಿರುಕಿನ ಮೂಲಕನ, ಆ ಏನು ಬಿರುಕದಲ್ಲ ಆ ಬಿರುಕಿನ ಮೂಲಕ ಸರಿಯಾದ ಉದ್ದೇಶದ ಬೆಳಕನ್ನ ಕಾಣುವಂತ ಮಾಡ್ತಾರ ನಿಜವಾದ ಸ್ಪಾನ್ಸರ್ಗಳು. ಕೆಲವೊಬ್ಬರು ಅಂತಾರ, ನಮಗೆ ಈ ತಪಶೀಲನೆ ಗಿಪಶೀಲನೆ ಅವಶ್ಯಕತೆ ಇಲ್ಲ, ನಮ್ಮ ಸಮಸ್ಯೆನೇ ಬೇರೆ ಬೇಡ ಅಂತವ್ರು ಬರ್ತಾರ. ಕುಡ್ತಾ ಒಂದು ನಿಲ್ಸಿವಿ ಸಾಕು, ಉಳಿತದ್ದು ಊರು ಸಬರಿ ಬೇಡ, ನಮ್ಗೆ ಕುಡ್ತಾ ನಿಂತೋಗೈತಿ, ಜೀವನ ಸರಿ ಹೊಂಟೈತಿ ಸಾಕು, ಅಂತವ್ರ ಸಮಸ್ಯೆ ಬೇರೆ ಇರ್ತದ. ಅವರು ತನ್ನದೇ ಹೆಮ್ಮೆ ಇರುವವರು ಅವರಲ್ಲಿರುವ ನ್ಯೂನ್ಯತೆಗಳತ್ತ ಕುರುಡರಾಗಿರುವವರ ಪ್ರೀತಿ ಇಂಥವ್ರಿಗೆ ಸಾಂತ್ವನದ ಅಗತ್ಯತೆ ಇರುವುದಿಲ್ಲ. ಕೆಲವೊಬ್ರು ಇರ್ತದ, ಮಾಡಿದ ಏನು ನಾವು ಶೇರಿಂಗ್ ಮಾಡ್ಕೊಳಕ್ ಹೋಗ್ತೀವಿ ಅಥವಾ ಹೊಸ ನಾವು ನಮ್ಮ ಸ್ಪಾನ್ಸರ್ ಮುಂದೆ ಅಥವಾ ಮಾರ್ಗದರ್ಶಕರ ಮುಂದೆ ಹೇಳ್ತಾ ಹೋಗ್ತೀವಿ, ಅಲ್ಲಿ ನಮಗೊಂದಿಷ್ಟು ಖಿನ್ನತ ಭಾವ ಬರ್ತದೆ, ಒಂದಿಷ್ಟು ದೈನ್ಯತೆ ಬರ್ಲಿಕ್ಕೆ ಸ್ಟಾರ್ಟ್ ಆಗೈತೆ, ಅಥವಾ ನಮ್ಮ ಬಗ್ಗೆ ನಮಗೆ ಒಂದಿಷ್ಟು ಏನಂತ ಹೇಳ್ತೀವಿ ಕೀಳರಿಮೆ ಉಂಟಾಗ್ತಿರ್ತದೆ. ಅಂತ ಸಮಯದಲ್ಲಿ ನಮ್ಮ ಸ್ಪಾನ್ಸರ್ಗಳು ಸಾಂತ್ವನ ಪಡುತ್ತಾರ, ಇಲ್ಲ ನೀನೊಬ್ಬನೇ ಅಲ್ಲ ಈ ಜಗತ್ತಿನಲ್ಲಿ, ನಾವು ಕೂಡ ಇಂಥದ್ರಿಂದ ಸಫರ್ ಆಗಿವಿ ಅಂತ ಸಾಂತ್ವನ ಬರ್ತದೆ. ಬಟ್ ಇಲ್ಲಿ ಹಂಗಾಗೋದಿಲ್ಲ, ನಮಗಿಲ್ಲಿ ಪರಿಶೀಲನೆನೇ ಅಗತ್ಯ ಇಲ್ಲ ಅನ್ನುವಂಥವ್ರು ಬರ್ತಾರ. ಅಂತ ಸಮಯದಲ್ಲಿ ಅವರಿಗೆ ಸಾಂತ್ವನದ ಅಗತ್ಯ ಇರುವುದಿಲ್ಲ. ಅವರಲ್ಲಿರುವ ಅಹಂಭಾವ ಇರ್ತದಲ್ಲ, ಆ ಅಹಂಭಾವದಲ್ಲಿ ಇರುವಂತ ಒಂದಿಷ್ಟು ಕೊರತೆಗಳನ್ನ ಅಥವಾ ಒಂದಿಷ್ಟು ಬಿರುಕುಗಳನ್ನ ತೋರಿಸ್ಬೇಕು. ತೋರಿಸಿ ಅಷ್ಟೇ ಬಿಡುದಲ್ಲ, ಇವ ಸೊಕ್ಕಿನವದನ, ಇವ ಅಹಂ ಇದ್ದವದನ, ಇವ ಗರ್ವಿಷ್ಠ ಅದನ, ಇವನ್ ಏನ್ ಹೇಳೋದು ಬಿಡು ಅಂತ ಬಿಡುದಲ್ಲ. ಆತನಲ್ಲಿ ಏನು ಬಿರುಕುಗಳಿರ್ತಾವಲ್ಲ ಅದೇ ಬಿರುಕುಗಳಿಂದ, ಅಥವಾ ಆತನಲ್ಲಿ ಏನು ಕೊರತೆಗಳಿರ್ತಾವಲ್ಲ ಅದೇ ಕೊರತೆಗಳಿಂದ ಅವನಿಗೆ ಸರಿಯಾದ ಒಂದು ಬೆಳಕನ್ನ ತೋರಿಸ್ಬೇಕು ಅಂತ ಹೇಳ್ತಾರೆ. ಅಹಂಭಾವದ ಗೋಡೆಯಲ್ಲಿರುವ ಬಿರುಕನ್ನ ತೋರಿಸ್ಬೇಕು. ಆ ಬಿರುಕಿನ ಮೂಲಕ ಅದೇನು ಗ್ಯಾಪ್ ಇರ್ತದಲ್ಲ, ಆ ಏನು ಕೊರತೆಗಳಿರ್ತಾವ, ಆ ಏನು ನ್ಯೂನ್ಯತೆಗಳಿರ್ತಾವ, ಆ ಏನು ಕಮ್ಮಿತನ ಇರ್ತದಲ್ಲ, ಅದರ ಮೂಲಕನೇ ಸರಿಯಾದ ಉದ್ದೇಶದ ಬೆಳಕನ್ನ ನಾವು ಕಾಣುವಂತೆ ಮಾಡುವಂಥವನು ನಿಜವಾಗಿ ಸ್ಪಾನ್ಸರ್ ಆಗಿರ್ತಾರೆ. ಮಾಡ್ತಾರ, ಅನುಭವ ಇರುವಂತ ಸ್ಪಾನ್ಸರ್ಗಳು ಮಾಡೇ ಮಾಡ್ತಾರೆ, ಮಾರ್ಗದರ್ಶಕರು ಮಾಡೇ ಮಾಡ್ತಾರೆ. ಈ ಕಾರ್ಯಕ್ರಮದ ಹೆಜ್ಜೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡವ್ರು ಮಾಡೇ ಮಾಡ್ತಾರೆ. ಓಕೆ, ಅದಾಗ ಏನಿದೆ ಸ್ನೇಹಿತರೆ, ದಯವಿಟ್ಟು ಓದ್ತೀರ. 8:25 ಇದೆ. ಅನಾಮದ ಹೆಚ್ಚಿನ ಸದಸ್ಯರು ತಮ್ಮ ಕುಡಿತದ ದಿನಗಳಲ್ಲಿ ಸ್ವಸಮರ್ಥನೆಯ ತೊಂದರೆ ಅನುಭವಿಸಿದವರೇ ಆಗಿದ್ದಾರೆಂದು ಮೊದಲಿಗೆ ಅವರಿಗೆ ಹೇಳಬಹುದು. ನಮ್ಮಲ್ಲಿ ಹೆಚ್ಚಿನವರಿಗೆ ಕುಡಿಯುವುದಕ್ಕಾಗಿ ಮತ್ತು ಕುಡಿದು ಹುಚ್ಚು ಹಾಗೂ ವಿನಾಶಕಾರಿ ಸ್ವಭಾವವನ್ನು ತೋರಿಸಲಿಕ್ಕಾಗಿ ತಮ್ಮ ಸ್ವಸಮರ್ಥನೆಯು ಹಲವಾರು ನೆಪಗಳನ್ನು ಒದಗಿಸಿತು. ನಾವು ನೆಪಗಳನ್ನು ಹುಡುಕುವುದರಲ್ಲಿ ಅದ್ವಿತೀಯರಾದೆವು. ಕಾಲವು ಒಳ್ಳೆಯದಿದ್ದುದಕ್ಕೆ ನಾವು ಕುಡಿದೆವು, ಕಾಲವು ಕೆಟ್ಟುದಕ್ಕೆ ನಾವು ಕುಡಿದೆವು. ಮನೆಯಲ್ಲಿ ನಮಗೆ ಅತಿಯಾದ ಪ್ರೀತಿ ದೊರಕಿದುದಕ್ಕೆ ನಾವು ಕುಡಿದೆವು, ಇಲ್ಲವೇ ಮನೆಯಲ್ಲಿ ಪ್ರೀತಿ ಸಿಗಲೆಂದು ಕುಡಿದೆವು. ನಮ್ಮ ಕೆಲಸದಲ್ಲಿ ನಾವು ಅತ್ಯುತ್ತಮರೆಂದು ನಾವು ಕುಡಿದೆವು, ಇಲ್ಲ ಕೆಲಸದಲ್ಲಿ ಸೋತವೆಂದು ಕುಡಿದೆವು. ನಮ್ಮ ರಾಷ್ಟ್ರ ಯುದ್ಧಕ್ಕಿಳಿತೆಂದು ನಾವು ಕುಡಿದೆವು, ಅಥವಾ ಶಾಂತಿ ಸಂಧಾನದಲ್ಲಿ ಸೋತಿದೆಂದು ಕುಡಿದೆವು. ಹೀಗೆ ನಮ್ಮ ನೆಪಗಳ ಸಂಖ್ಯೆ ಅಂತ್ಯವಿಲ್ಲದ್ದು. ಓಕೆ, ಸೊ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಹೇಳ್ತಾರೆ, ಸಾಕಷ್ಟು ಅಂದ್ರೆ ಹೆಚ್ಚಿನ ಜನರು ಏನ್ ಹೇಳ್ತಾರಂದ್ರೆ ಈ ಸ್ವಸಮರ್ಥನೆ ಅಥವಾ ಗ್ರ್ಯಾಂಡಿಯೋಸಿಟಿ, ಸ್ವಸಮರ್ಥನೆ ಇದ್ದಂಥವ್ರು ಅಥವಾ ಗ್ರ್ಯಾಂಡಿಯೋಸಿಟಿಯಿಂದಾಗಿ ಈ ತೊಂದರೆಗಳನ್ನು ಅನುಭವಿಸಿದವರು ಹೆಚ್ಚಾಗಿರ್ತಾರೆ. ಕುಡಿತದ ದಿನಗಳಲ್ಲಿ ನಮ್ಮ ಮೆರದಾಟ, ನಮ್ಮ ಉರದಾಟ, ನಮ್ಮ ವೈಭವಗಳು, ನಾವು ಮಾಡಿದಂಥ ಎಲ್ಲ ಕೆಲಸಗಳು ಕರೆಕ್ಟ್ ಅನ್ನುವಂಥ ಭಾವನೆ ಅಂಥವ್ರು ಭಾಳ ಇರ್ತಾರೆ. ಈ ಸೈಲೆಂಟ್ ಇದ್ದವರು, ಖಿನ್ನತ ಬಾಳದವ್ರು ಭಾಳ ಕಡಿಮೆ, ಡಿಪ್ರೆಷನ್ ಇರೋರು ಸ್ವಲ್ಪ ಕಡಿಮೆ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಹೆಚ್ಚಿನ ಸದಸ್ಯರು ತಮ್ಮ ಕುಡಿತದ ದಿನಗಳಲ್ಲಿ ಸ್ವಸಮರ್ಥನೆಯ ತೊಂದರೆಯನ್ನು ಅನುಭವಿಸಿದವರು, ಸೊ ಅಂಥವ್ರು ಬಹಳ ಇರ್ತಾರ ಅಂತ ಹೇಳ್ಬೋದು. ನಮ್ಮಲ್ಲಿ ಹೆಚ್ಚಿನವರಿಗೆ
ಏನಾಗಿತ್ತು ಅಂತಂದ್ರೆ ಕುಡಿಯುವುದಕ್ಕಾಗಿ ಮತ್ತು ಕುಡಿದು ಹುಚ್ಚು ಹಾಗೂ ವಿನಾಶಕಾರಿ ಸ್ವಭಾವವನ್ನು ತೋರಿಸ್ಲಿಕ್ಕಾಗಿ ನಾವು ಸಾಕಷ್ಟು ನೆಪಗಳನ್ನ ಕೊಡ್ತೀವಿ, ಸ್ವಸಮರ್ಥನೆ ನೆಪಗಳನ್ನ ಕೊಡ್ತೀವಿ. ನಾವು ಕುಡಿಬೇಕು, ಕುಡಿದ ನಂತರ ಅದು ಏನೇನು ಹುಚ್ಚು ವ್ಯವಹಾರಗಳನ್ನ ಮಾಡಬೇಕು, ಏನೇನು ವಿನಾಶ ಮಾಡಬೇಕು ಅವುಗಳನ್ನೆಲ್ಲವನ್ನ ಮಾಡಲಿಕ್ಕೆ ನಾವು ನೆಪವನ್ನು ಕೊಡ್ತಿದ್ವಿ. ನಾವು ನೆಪಗಳನ್ನ ಹುಡುಕಲಿಕ್ಕೆ ಅದ್ವಿತೀಯರಾದೀವಿ. ನಮ್ಮಂಗ ನೆಪ ಯಾರು ಹುಡುಕ್ತಿರ್ಲಿಲ್ಲ. ಯಾರೋ ಒಬ್ಬ ನಮ್ಮ ಹಿರಿಯ ಬಂದು ಹೇಳ್ತಿದ್ರು, ಕುಡಿಲಿಕ್ಕೆ 16,000 ಕಾರಣಗಳನ್ನ ಕೊಡ್ತೀವಿ. 16,000 ಏನು ಹೇಳಿದ್ರು ನೆನಪಿಲ್ಲ ಕರೆಕ್ಟ್ ಆಗಿ. ಅಷ್ಟೊಂದು ನಾವು ಕಾರಣಗಳನ್ನ ಕೊಡ್ತಾ ಇದ್ವಿ. ಇವತ್ತು ಕಾಲ ಒಳ್ಳೇದದ, ಒಳ್ಳೆ ಮಳೆ ಬೆಳೆ ಆಗೈತಂತ ಕುಡಿಯುದು. ಕಾಲ ಒಳ್ಳೇದದ, ನಮ್ಮ ಬದುಕು ಚೆನ್ನಾಗಿ ನಡೆದದ ಅದಕ್ಕೆ ಕುಡಿದು, ಸಂತೋಷದಿಂದ ಇದೀವಿ ಅದಕ್ಕೆ ಕುಡಿದು ಅಂತ ನಾವು ಕುಡಿದೆವು. ಇವತ್ತು ನಮ್ಮ ಟೈಮ್ ಸರಿ ಇಲ್ಲ, ಟೈಮ್ ಒಳ್ಳೇದಿದ್ದಕ್ಕೂ ಕುಡಿದು, ಎಂಜಾಯ್ ಮಾಡ್ಲಿಕ್ಕೆ ಕುಡಿದು. ಟೈಮ್ ಸರಿ ಇಲ್ಲ, ಏನೋ ಟೆನ್ಷನ್ ಆಯ್ತು, ಏನೋ ಸಮಸ್ಯೆ ಬಂತು, ಟೈಮ್ ಸರಿ ಇಲ್ರಿ ಅನ್ನೋದು ಮತ್ತೆ ಕುಡಿದು. ನಮ್ ಟೈಮ್ ಸರಿ ಇಲ್ಲ ಅಂದ್ರೆ ಕುಡಿದು. ಟೈಮ್ ಒಳ್ಳೇದಿದ್ದಕ್ಕೂ ಕುಡಿದ್ವಿ, ಟೈಮ್ ಸರಿ ಇಲ್ಲದಕ್ಕೂ ಕುಡಿದ್ವಿ. ನಮಗೆ ಇವತ್ತು ಮನೆಯಲ್ಲಿ ಅತಿಯಾದ ಪ್ರೀತಿ ಮುದ್ದಾಗಿ ಬೆಳೆಸ್ಬಿಟ್ರಂತ ಕುಡಿಯೋದು, ಅಥವಾ ಪ್ರೀತಿನ ಸಿಗ್ಲಿಲ್ಲ, ನಮ್ಮನ್ನ ಯಾರು ಪ್ರೀತಿಸಿದಿಲ್ಲ ಅಂತಾನೆ ಕುಡಿಯೋದು. ನಾವು ನಮ್ಮ ಕೆಲಸದಲ್ಲಿ ಬಹಳ ಫೇಮಸ್, ಬಹಳ ಅತ್ಯುತ್ತಮರು, ಬಹಳ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಕುಡಿದ್ವಿ. ಅಥವಾ ಕೆಲಸ ಮಾಡಕ್ಕೆ ಬರ್ಲಿಲ್ಲ, ಕೆಲಸದಲ್ಲಿ ಸೋತ್ವಿ ಅಥವಾ ನಮ್ಮಿಂದ ಏನೋ ಆಗ್ಲಿಲ್ಲ ಅಂತ ಕುಡಿಯೋದು. ಎಲ್ಲ ವಿರುದ್ಧಾರ್ಥಕವಾಗಿ ಹೋಗ್ತೀವಿ. ಒಳ್ಳೇದಿದ್ರು ಕುಡಿದು, ಕೆಟ್ಟದ್ದಾದ್ರೂ ಕುಡಿದು, ಹುಟ್ಟಿದ್ರು ಕುಡಿದು, ಸತ್ರು ಕುಡಿದು, ಬರ್ತಡೇ ಇದ್ರು ಕುಡಿದು, ಮುಂಜೆ ಇದ್ರು ಕುಡಿದು, ಬರ್ತಡೇ ಇದ್ರು ಕುಡಿದು, ಪುಣ್ಯತಿಥಿ ಇದ್ರು ಕುಡಿದು. ಬಹಳ ಒಂದು ಎರಡು ಹೇಳಬೇಕಾಗಿರ್ತದೆ. ಇಂಡಿಯಾ ಮ್ಯಾಚ್ ಗೆದ್ರು ಕುಡಿದು, ಇಂಡಿಯಾ ಮ್ಯಾಚ್ ಸೋತ್ರು ಕುಡಿದು, ಇನ್ನೊಂದು ರಾಷ್ಟ್ರದ ಕೂಡ ಯುದ್ಧ ಮಾಡ್ಬೇಕಾದ್ರೆ ಯುದ್ಧದಾಗ ಗೆದ್ರಂತ ಕುಡಿದು, ಪಾಕಿಸ್ತಾನ ಕೂಡ ಗೆದ್ರಂತ ಕುಡಿದು, ಅಥವಾ ಒಂದಿಷ್ಟು ಯಾವ್ದು ವಿದೇಶಗಳಲ್ಲಿ ನಡೆಯುವಂತ ಶಾಂತಿ ಸಂಧಾನ ಅಥವಾ ನಮ್ಮ ಜೊತೆ ಶತ್ರು ರಾಷ್ಟ್ರ ಜೊತೆ ಸಂಧಾನ ಆಯ್ತಂತ ಕುಡಿದು, ಸಂಧಾನದಲ್ಲಿ ಸೋತಿವಂತ ಕುಡಿದು, ಎಲ್ಲದಕ್ಕೂ ಕೊಡ್ತಾರೆ. ಹೀಗೆ ನಮ್ಮ ಸಂಖ್ಯೆ ಅಥವಾ ನೆಪಗಳ ಸಂಖ್ಯೆ ಅಸಂಖ್ಯಾತವಾದದ್ದು, ಅಂತ್ಯವಿಲ್ಲದ್ದು ಅಂತ ಹೇಳ್ತಾರೆ. ಅಷ್ಟೊಂದು ಕಾರಣಗಳನ್ನ ಕೊಡ್ತಿದೀವಿ. ನಾವು ನಮ್ಮ ಬದುಕನ್ನ ಮೆಲ್ಲಕ್ಕೆ ಹಾಕೊಳ್ಳೋದು. ಬುಕ್ಕದಲ್ಲಿದೆ ಸಾಕಷ್ಟು. ಖುಷಿ ಆದ್ರೆ ಕುಡ್ದೇವಿ, ನೌಕರಿ ಹತ್ತಿದ್ರು ಕುಡ್ದೇವಿ, ಟ್ರಾನ್ಸ್ಫರ್ ಆದ್ರೆ ಕುಡ್ದೇವಿ, ಡೆಪ್ಯುಟೇಷನ್ ಕ್ಯಾನ್ಸಲ್ ಆದ್ರೂ ಕುಡ್ದೇವಿ, ಟ್ರಾನ್ಸ್ಫರ್ ಕ್ಯಾನ್ಸಲ್ ಆದ್ರೂ ಕುಡ್ದೇವಿ, ಆದಾಗೂ ಕುಡ್ತೀವಿ, ಆಗ್ಲಿಲ್ಲ ಆದಾಗೂ ಕುಡ್ವಿ, ಮಾಡಕ್ ಹೋಗೋ ಮುಂದಾಗೂ ಕುಡ್ದ್ವಿ, ಅದು ಆಗ್ಲಿಲ್ಲ ಅಂದ್ರೂ ಕುಡ್ದ್ವಿ. ಮನೆಯಲ್ಲಿ ಮಗನ ಬರ್ತ್ಡೇ ಐತಂತ ಕುಡ್ತೀವಿ, ನಮ್ಮ ಬರ್ತ್ಡೇ ಐತಂತ ಕುಡ್ದ್ವಿ, ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂತ ಕುಡ್ದ್ವಿ, ನ್ಯೂ ಇಯರ್ ಅಂತ ಕುಡ್ದಿವಿ, ಹೋಳಿ ಹುಣ್ಣಿ ಅಂತ ಕುಡಿತೀವಿ, ಯುಗಾದಿ ಅಂತ ಕುಡಿಯುದು, ಹಬ್ಬ ಹರಿದಿನಗಳಲ್ಲೂ ಕುಡಿಯುದು, ಶೋಕ ದಿನಾಚರಣೆಗಳಲ್ಲೂ ಕುಡಿಯುದು, ಡ್ರೈ ಡೇ ಇದ್ರೂ ಕುಡಿಯುದು, ಸಿಗ್ಲಿಲ್ಲ ಅಂದ್ರೂ ಕುಡಿಯುದು, ಸಿಕ್ಕರೂ ಕುಡಿಯುದು, ಸೂಟಿ ಇದ್ರು ಕುಡಿಯುದು, ಇದು ಇಡೀ ದಿನ ಹಾಫ್ ಡೇ ಐತಿ, ಇಡೀ ದಿನ ಡ್ಯೂಟಿ ಇಲ್ಲ ಅಂತಾನು ಕುಡಿಯುದು, ಡ್ಯೂಟಿ ನಾಳೆಗಿದೆ ಇವತ್ತು ಕುಡಿಯೋಣಂತ ಕುಡಿಯುದು, ಟೂರಿಗೆ ಹೋದ್ರೆ ಕುಡಿಯುದು, ದೇವ್ರಿಗೆ ಹೋದ್ರೆ ಕುಡಿಯುದು. ಎಂಜಾಯ್ ಮಾಡ್ತೀವಿ ಅನ್ನುವಂಥದ್ದು ಕುಡಿಯುದು, ಎಂಜಾಯ್ ಮಾಡ್ಲಿಕ್ಕೆ ಕುಡಿತೀವಿ ಅಂತ ಮಾಡುದು, ಟೆನ್ಷನ್ ಆಗೈತಂತ ಕುಡಿಯುದು. ಕಾರಣಗಳ ಸಾಕಷ್ಟು ಸಾಕಷ್ಟು ಸಾಕಷ್ಟು. ಹೆಂಡತಿ ಬೈಲಂತ ಕುಡಿಯುದು, ಇವತ್ತು ಹೆಂಡತಿ ಕೂಡ ಚೆನ್ನಾಗಾಗಿ ಎಂಜಾಯ್ ಮಾಡಿದೆ ಅಂತ ಕುಡಿಯುದು, ಮಕ್ಕಳು ಬೇರೆ ಕಡೆ ಹೋದ್ರಂತ ಕುಡಿಯುದು, ಮಕ್ಕಳು ಮನೆಗೆ ಬಂದ್ರಂತ ಕುಡಿಯುದು. ಒಂದು ಎರಡು ಹೇಳಲಿಕ್ಕೆ ಸಾಕಷ್ಟು ವಿಷಯಗಳು ಇಲ್ಲಿದಾವ ಸ್ನೇಹಿತರೆ. ನಾವು 4ನೇ ಹೆಜ್ಜೆ 45ನೇ ಪೇಜಿನಲ್ಲಿ ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ, ನಮ್ಮ ಗುಣದ ನಮ್ಮ ಸ್ವಭಾವಗಳು ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಕೊಟ್ಟಿದ್ದಾರೆ. ನಮಗೆ ಸಂಬಂಧ ಇಲ್ಲಾರ್ದಂತ ವಿಷಯಗಳಲ್ಲೂ ಕೂಡ ಕುಡ್ದೇವಿ, ಸಂಬಂಧ ಇದ್ದವ್ರದ್ದು ಕುಡ್ದೇವಿ. ಹಿಂಗಾಗಿ ಏನಾಗ್ತದೆ, ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ್ವಿ, ಅದಾಗ್ಲಿಲ್ಲ ಅಂತಾನು ಕುಡಿದ್ವಿ, 108 ನೆಪಗಳನ್ನ ಕೊಡ್ಲಿಕ್ಕೆ ಕಲ್ತ್ವಿ. 1 2 ಇಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ. ನಾಳೆ ಇದನ್ನ ಮುಂದುವರೆಸೋಣ ಸ್ನೇಹಿತರೆ. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಸೊ ನಾಳೆ ನೋಡೋಣ. ಇಷ್ಟೊತ್ತು ನನ್ನ ಹೊತ್ತಿಗೆ ನನ್ನ ಜೊತೆ ಓದಿದಂತ ಪ್ರಶಾಂತ ಧಾಮದ ಸ್ನೇಹಿತರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿದಂತ ಶಕ್ತಿ ಪ್ರಸಾದ್ ಸರ್ಗೆ ಮತ್ತು ಆಲಿಸಿದಂತ ತಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತಿಗೆ ಇಲ್ಲಿ ವಿರಾಮ ಇಡ್ತೀನಿ. ಮತ್ತೆ ನಾಳೆ ನೋಡೋಣ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.